ನಾವು ಇವತ್ತು ವಿಶೇಷವಾದಂತಹ ಆಧ್ಯಾತ್ಮಿಕ ಪಯಣದ 6ನೇ ದಿನ ನಾವು ಭಗವಂತ ಯಾರು, ದೇವರು ಯಾರು ಅನ್ನುವಂತಹ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಾವು ಹಿಂದೆ ಎಲ್ಲ ಎಷ್ಟೊಂದು ಚರ್ಚೆಯನ್ನು ಮಾಡಿದ್ವಿ. ಭಗವದ್ಗೀತೆಯ ಬಗ್ಗೆ, ಗುರು ಮತ್ತು ಶಿಷ್ಯರ ಅರ್ಹತೆಗಳ ಬಗ್ಗೆ. ಅದಾದಮೇಲೆ ನಾವು ಹಿಂದಿನ ವಾರನೂ ನಾವು ಚರ್ಚೆ ಮಾಡಿದ್ವಿ, ಹೇಗೆ ನಾವು ಆಧ್ಯಾತ್ಮಿಕ ಈ ಜ್ಞಾನವನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ. ಆಮೇಲೆ ನಾವು ಜ್ಞಾನವನ್ನು ಹೇಗೆ ಪಡ್ಕೊಳ್ಳೋದು, ವೇದಗಳ ಪ್ರಮಾಣ, ಅದೆಲ್ಲವನ್ನು ನಾವು ಹಿಂದೆ ಚರ್ಚೆಯನ್ನು ಮಾಡಿದ್ವಿ. ಇವತ್ತು ನಾವು ಭಗವಂತ ಯಾರು, ಈ ಪ್ರಶ್ನೆ ಎಷ್ಟೊಂದು ಜನರಿಗೆ ಸತತವಾಗಿ ಕಾಡ್ತಾ ಇರುತ್ತೆ. ಎಷ್ಟೊಂದು ದೇವತೆಗಳಿದ್ದಾರೆ. ಆಮೇಲೆ ಭಗವಂತ ಅಂತ ಹೇಳಿದ್ರೆ ಭಗವಂತನ ಲಕ್ಷಣಗಳೆಲ್ಲ ಏನು, ಅದೆಲ್ಲವನ್ನು ಚರ್ಚೆ ಮಾಡೋಣ. ಆಮೇಲೆ ಈ ಚರ್ಚೆಯಲ್ಲಿ ಆಲ್ಮೋಸ್ಟ್ ನಿಮಗೆ ಸಾಕಷ್ಟು ಜ್ಞಾನ ಬರುತ್ತೆ. ಇದಷ್ಟೇ ಅಲ್ಲ, ಇನ್ನೂ ಮುಂದೆ ನಿಮಗೆ ಕ್ರಮೇಣವಾಗಿ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದೇ ಗಂಟೆನಲ್ಲಿ ಸಂಪೂರ್ಣ ಎಲ್ಲವೂ ಅರ್ಥ ಆಗದೆ ಇರ್ಬೋದು. ಆದರೆ ನಿಮ್ಮ ಪ್ರಶ್ನೆಗಳನ್ನೆಲ್ಲ ನೀವು ಬರೆದಿಟ್ಕೊಂಡಿರಿ. ಆಮೇಲೆ ಈ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಒಂದಾಗಿ ಎಲ್ಲ ಸಿಗ್ತಾ ಹೋಗುತ್ತೆ. ಆಮೇಲೆ ಈ ಆಧ್ಯಾತ್ಮಿಕ ಪಯಣ 15 ಸಂಚಿಕೆಗಳ ತನಕ ನಡೆಯುತ್ತೆ. ತಾವೆಲ್ಲರೂ ತುಂಬ ಶಾಂತವಾಗಿ ಇವೆಲ್ಲವನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಮತ್ತು ಕ್ವಿಝನ್ನು ಬರಿತಾ ಇರಿ. ನಮ್ಮೆಲ್ಲರಿಗೂ ಇದರ ಎಷ್ಟು ಅರ್ಥ ಆಗಿದೆ, ಆಮೇಲೆ ಏನಾದ್ರು ಗೊಂದಲಗಳಿದ್ರೆ, ಏನಾದ್ರು ಸಂದೇಹಗಳಿದ್ರೆ, ಡೌಟ್ಸ್ ಏನಾದ್ರು ಇದ್ರೆ ನೀವು ನಮಗೆ ಮುಂದಿನ ಸಂಚಿಕೆಯಲ್ಲಿ ಝೂಮ್ನಲ್ಲಿ ನೀವೆಲ್ಲರೂ ಜಾಯಿನ್ ಆದಾಗ ನೀವು ಕೇಳಬಹುದು. ಬನ್ನಿ ನಾವು ಈಗ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ದೇವರು ಯಾರು ಅಂತ ಹೇಳಿ. ಈ ಚರ್ಚೆಗೆ ತಮ್ಮೆಲ್ಲರಿಗೂ ನಾನು ಮತ್ತೆ ಸ್ವಾಗತವನ್ನು ಕೊಡ್ತೀನಿ. ಎಷ್ಟೋ ಭಕ್ತರು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಜಾಯ್ನ್ ಆಗಿದ್ದೀರಿ, ಮತ್ತು ಕೆಲವರು ಬೇರೆ ಪ್ರದೇಶಗಳಿಂದನೂ ಜಾಯ್ನ್ ಆಗಿದ್ದೀರಿ. ತಮ್ಮೆಲ್ಲರಿಗೂ ಈ ರೀತಿ ಪ್ರತಿ ಈ ಮಂಗಳವಾರ ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಧ್ಯಾತ್ಮಿಕ ಪಯಣ ಅನ್ನುವಂಥದ್ದಕ್ಕೆ ತಾವೆಲ್ಲರೂ ತಮ್ಮ ಬೇರೆ ಬೇರೆ ಭಕ್ತವೃಂದದವರಿಗೆ, ಆಮೇಲೆ ಬೇರೆ ಯಾರಾದರೂ ಕನ್ನಡದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೆಲ್ಲರಿಗೂ ನೀವು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ನಾವು ಹಿಂದೆ ಚರ್ಚೆಯನ್ನು ಮಾಡಿದ್ವಿ ಪರಾಶರ ಮುನಿಗಳು. ಪರಾಶರ ಮುನಿ ಯಾರು ಅಂತ ಹೇಳಿದ್ರೆ ಅವರು ಸಾಕ್ಷಾತ್ ವೇದವ್ಯಾಸರ ತಂದೆ. ಅವರು ಭಗವಂತ ಯಾರು ಅನ್ನೋದಕ್ಕೆ ಅವರು ಒಂದು ವ್ಯಾಖ್ಯಾನೆಯನ್ನ ಕೊಡ್ತಾರೆ, ಡೆಫಿನೇಷನ್ ಕೊಡ್ತಾರೆ. ಈ ಡೆಫಿನೇಷನ್ ಇಂದ ಗೊತ್ತಾಗುತ್ತೆ ನಮಗೆ ಭಗವಂತ ಯಾರು ಅಂತ ಹೇಳಿ ತಿಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ. ಅವರು ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಭಗವಂತ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಐಶ್ವರ್ಯಗಳನ್ನ ಅವರು ಹೊಂದಿರಬೇಕು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯ ಯಶ್ಚೈವ ಷಣ್ಣಂ ಭಗ ಇತಿಂಗಣ. ಈ ರೀತಿ ಶ್ಲೋಕ ಇದೆ. ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಐಶ್ವರ್ಯಗಳನ್ನು ಯಾರು ಹೊಂದಿದ್ದಾರೆ ಅವರನ್ನ ನಾವು ಭಗವಂತ ಅಂತ ಹೇಳ್ಬೋದು. ಎಲ್ಲಾ ರೀತಿಯ ಐಶ್ವರ್ಯ ಬರೀ ಹೊಂದಿರೋದಷ್ಟೇ ಅಲ್ಲ, ಸತತವಾಗಿ ಹೊಂದಿರಬೇಕು. ಆಮೇಲೆ ಕೆಲವು ಸಮಯದ ತನಕ ಹೊಂದಿದ್ರು, ಅದಾದ್ಮೇಲೆ ಕಳ್ಕೊಂಡ್ಬಿಟ್ರು, ಆ ರೀತಿ ಆಗ್ಬಿಡ್ಬಾರ್ದು. ಹೌದಲ್ಲ? ಇವರು ತುಂಬಾ ಶ್ರೀಮಂತರಾಗಿದ್ರು, ಆಮೇಲೆ ಮುಂದಿನ ವಾರ ಇವರು ರೋಡ್ಗೆ ಬಂದ್ಬಿಟ್ರು, ಆ ರೀತಿ ಆಗ್ಬಿಡ್ಬಾರ್ದು. ಹೌದಲ್ಲ? ಈ ರೀತಿ ಭಗವಂತ ಸದಾಕಾಲ ಸಂಪೂರ್ಣ ಐಶ್ವರ್ಯಗಳನ್ನ ಹೊಂದಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಭಗವಂತ ಅಂತ ಹೇಳ್ತಾರೆ. ಏನೆಲ್ಲ ಹೊಂದಿಕೊಂಡಿದ್ದಾರೆ? 6 ರೀತಿಯ ಐಶ್ವರ್ಯಗಳು. ಒಂದು ಎಲ್ಲಾ ರೀತಿಯ ಸಂಪತ್ತು, ಆಮೇಲೆ ಬಲ, ವೀರ್ಯ, ಯಶಸ್ಸು ಅಂತ ಹೇಳಿದ್ರೆ ಕೀರ್ತಿ, ಶ್ರೇಯ ತುಂಬಾ ಅದ್ಭುತವಾದಂತಹ ಸೌಂದರ್ಯ, ಜ್ಞಾನ, ವೈರಾಗ್ಯ, ಈ ರೀತಿ 6 ಐಶ್ವರ್ಯಗಳನ್ನು ಯಾರು ಹೊಂದಿದ್ದಾರೆ ಅವ್ರನ್ನ ನಾವು ಏನ್ ಹೇಳ್ತೀವಿ? ಅವರು ಭಗವಂತ. ಯಾವುದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಭಗ ಅಂತ ಹೇಳಿದ್ರೆ ಐಶ್ವರ್ಯಗಳು, ವಾನ್ ಅಂತ ಹೇಳಿದ್ರೆ ಹೊಂದಿರೋನು, ಧನವಾನ್ ಅಂತ ಹೇಳಿದ್ರೆ ಧನವನ್ನ ಹೊಂದಿರೋನು, ಜ್ಞಾನವಾನ್ ಜ್ಞಾನವನ್ನ ಹೊಂದಿರೋನು,
ಆ ರೀತಿ ಯಾರೆಲ್ಲ ಯಾವ್ದಾದ್ರು ವಸ್ತುವನ್ನ ಹೊಂದಿದ್ರೆ ಅವ್ರನ್ನ ವಾನ್ ಅಂತ ಹೇಳಿದ್ರೆ ಅದನ್ನ ಅವರು ಹೊಂದ್ಕೊಂಡಿದ್ದಾರೆ, ಅವ್ರ ಜೊತೆ ಇದೆ, ಅದು ಅವ್ರ ಮಾಲೀಕರು, ಆ ರೀತಿ ಹೇಳ್ತೀವಿ. ಅದೇ ರೀತಿ ಭಗವಂತನಿಗೆ ಎಲ್ಲಾ ರೀತಿಯ ಈ ಐಶ್ವರ್ಯಗಳನ್ನ ಹೊಂದಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಭಗವಾನ್ ಅಂತ ಹೇಳಿ ನಾವು ಹೇಳ್ತೀವಿ. ನೋಡಿ, ಭಗವಂತನಲ್ಲಿ ಈ ರೀತಿ ಸಂಪೂರ್ಣ ಸೌಂದರ್ಯ ಇದೆ, ಶಕ್ತಿ ಇದೆ, ಪೂರ್ಣ ಜ್ಞಾನ ಇದೆ, ಪೂರ್ಣ ಕೀರ್ತಿ ಇದೆ, ಪೂರ್ಣ ಐಶ್ವರ್ಯ ಇದೆ, ಮತ್ತೆ ಪೂರ್ಣವಾಗಿ ಅವರ ಹತ್ರ ವೈರಾಗ್ಯವೂ ಇದೆ. ನಾವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಹೇಗೆ ಶ್ರೀಕೃಷ್ಣ ಅವರು ತುಂಬಾ ಎಷ್ಟು ಸುಂದರವಾಗಿದ್ರು ಅಂತ ಹೇಳಿದ್ರೆ, ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳು, ಅದಷ್ಟೇ ಅಲ್ಲ ಗಿಡ ಮರಗಳು, ಆಮೇಲೆ ಕೆಲವು ಸಲ ಏನು ಗಾಳಿ ಹರಿತಾ ಇರುತ್ತಲ್ಲ, ಆಮೇಲೆ ಕಲ್ಲು, ಅವೆಲ್ಲವೂ ಭಗವಂತನಿಗೆ ಆಕರ್ಷಣೆ ಆಗ್ತಾ ಇತ್ತು. ಸಾಮಾನ್ಯವಾಗಿ ಯಾರಾದ್ರೂ ಮನುಷ್ಯರ ಸೊಸೈಟಿ ಅಂದ್ರೆ ಮನುಷ್ಯರಲ್ಲಿ ಮಿಸ್ಟರ್ ಯೂನಿವರ್ಸ್, ಮಿಸ್ ಯೂನಿವರ್ಸ್ ಈ ರೀತಿ ಇರ್ತಾರೆ, ಹೌದಲ್ಲ? ಆ ಮಿಸ್ಟರ್ ಯೂನಿವರ್ಸ್ ಯಾರಿಗೆ ಅಟ್ರಾಕ್ಟ್ ಆಗ್ತಾರೆ? ಮಿಸ್ ಯೂನಿವರ್ಸ್ ಅಂದ್ರೆ ಮನುಷ್ಯರಿಗೆ ಆಕರ್ಷಣೆ ಇರುತ್ತೆ. ನಾವು ನೋಡೋಗಿಲ್ಲ, ಯಾವ್ದಾದ್ರು ಒಬ್ಬ ತುಂಬಾ ಮಿಸ್ ಯೂನಿವರ್ಸ್ ತುಂಬಾ ಸುಂದರಿಯಾಗಿರುವಂತಹ ಯಾರಾದ್ರೂ ಇದ್ರೆ, ವಿಶ್ವ ಸುಂದರಿ ಇದ್ರೂನು ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳು ಅವೆಲ್ಲವೂ ಆ ವಿಶ್ವಸುಂದರಿಗೆ ಆಕರ್ಷಣೆ ಆಗೋದಿಲ್ಲ, ಹೌದಲ್ಲ? ಆದರೆ ಭಗವಂತನ ಸೌಂದರ್ಯ ಈ ಭೌತಿಕ ಜಗತ್ತಿನ ಸೌಂದರ್ಯ ಅಲ್ಲ, ಅದು ಅಲೌಕಿಕ ಸೌಂದರ್ಯ. ಅದಕ್ಕೋಸ್ಕರ ಎಲ್ಲಾ ರೀತಿಯ ಜೀವಿ ಜಂತುಗಳೆಲ್ಲವೂ ಭಗವಂತನಿಗೆ ಆಕರ್ಷಿತರಾಗ್ತಾ ಇದ್ರು. ಬರೀ ಗೋಪಿಯರಷ್ಟೇ ಅಲ್ಲ, ಗೋಪರು ಆಕರ್ಷಣೆ ಆಗ್ತಾ ಇದ್ರು, ಪ್ರಾಣಿಗಳು, ಹಸುಗಳು, ಮತ್ತೆ ಬೇರೆ ಬೇರೆ ಪಕ್ಷಿಗಳು ಅವೆಲ್ಲವೂ ಭಗವಂತನಿಗೆ ಆಕರ್ಷಣರಾಗ್ತಾ ಇದ್ರು. ಅದಕ್ಕೋಸ್ಕರ ಭಗವಂತನಲ್ಲಿ ಎಲ್ಲಾ ರೀತಿಯ ಸೌಂದರ್ಯ ಇದೆ. ಆಮೇಲೆ ಭಗವಂತನ ಸೌಂದರ್ಯ ನವ ಯೌವನ ಅಂತ ಹೇಳಿದ್ರೆ ಅವರು ಸದೈವ ಅವರ ಯೌವನ ಶರೀರದಲ್ಲಿ ಇರ್ತಾರೆ. ಆಮೇಲೆ ಎಲ್ಲಾ ರೀತಿಯ ಶಕ್ತಿಯನ್ನು ಹೊಂದಿದ್ರು. ನಮಗೆ ಗೊತ್ತಿದೆ, ನಾವು ಭಗವಂತ ಶ್ರೀಕೃಷ್ಣ 7ನೇ ವಯಸ್ಸಿರುವಾಗ ಅವರ ಎಡಗೈಯ ಕಿರುಬೆರಳಿನಲ್ಲಿ ಅವರು ಸಂಪೂರ್ಣ ಗೋವರ್ಧನ ಪರ್ವತವನ್ನೇ ಹಿಡಿದರು. ನಾವು ಒಂದು ಮೊಬೈಲು ನಮ್ಮ ಒಂದು ಬೆರಳಲ್ಲಿ ಹಿಡಿಯೋದಕ್ಕಾಗೋದಿಲ್ಲ, ಅದೆಲ್ಲ ಬಿದ್ಬಿಡತ್ತೆ. ಆದರೆ ಭಗವಂತ ಏನ್ ಮಾಡಿದ್ರು? ಒಂದು ಪರ್ವತವನ್ನೇ ಹಿಡಿದ್ರು. ಆ ರೀತಿ ಭಗವಂತನಲ್ಲಿ ಸಂಪೂರ್ಣವಾದ ಶಕ್ತಿಯೂ ಇದೆ. ಆಮೇಲೆ ಭಗವಂತನಲ್ಲಿ ಪೂರ್ಣ ಜ್ಞಾನನೂ ಇದೆ. ಭಗವಂತ ಭಗವದ್ಗೀತೆಯನ್ನ ಹೇಳ್ತಾ ಇರುವಾಗ ಸುಮಾರು ಜನ ಈಗಿನ ಕಾಲದಲ್ಲಿ ಭಗವದ್ಗೀತೆಯನ್ನು ಓದೋದಕ್ಕೆ ಎಷ್ಟೊಂದು ವರ್ಷಗಳನ್ನು ತಗೊಳ್ತಾರೆ. ಹೇಳ್ತಾರೆ ಬರೀ ಓದ್ಬಿಡ್ಬೋದು, ಅದನ್ನೇ ಸ್ಮರಣೆ ಮಾಡ್ಕೊಳ್ಳೋದು, ಅದನ್ನ ಜೀವನದಲ್ಲಿ ಅರಗಿಸ್ಕೊಳ್ಳೋದು ಜೀವನನೇ ಆಗೋಗ್ಬಿಡುತ್ತೆ, ಎಷ್ಟೊಂದು ಜನ್ಮಗಳು ಆಗೋಗ್ಬಿಡುತ್ತೆ. ಆದ್ರೆ ಭಗವದ್ಗೀತೆ ಜ್ಞಾನ ಸಂಪೂರ್ಣವಾಗಿ ಭಗವಂತ ಅರ್ಜುನನಿಗೆ ಬರೀ 1 ಗಂಟೆನಲ್ಲಿ ಹೇಳಿದ್ರು, ಒಂದು ಮುಹೂರ್ತದಲ್ಲಿ. ಅಂದ್ರೆ ಎಲ್ಲಾ ಸಾಕ್ಷಾತ್ಕಾರವಾಗಿರುವಂತ ಜ್ಞಾನ ಸಂಕ್ಷಿಪ್ತ ರೂಪದಲ್ಲಿ ಹೇಳ್ಬಿಟ್ರು. ಅದಕ್ಕೋಸ್ಕರ ಆ ಜ್ಞಾನ ಸಂಪೂರ್ಣ ಪ್ರಪಂಚದಲ್ಲಿ ಈಗಲೂ ಅಷ್ಟೇ, ಎಷ್ಟೇ ವರ್ಷಗಳ ಹಿಂದೆ ಹೇಳಿದ್ರು ಅದನ್ನ ಈಗಲೂ ಜನ ಏನ್ ಮಾಡ್ತಾರೆ? ಅದನ್ನ ಪಾಲನೆ ಮಾಡ್ತಾರೆ, ಅದನ್ನ ಪಠಣ ಮಾಡ್ತಾರೆ, ಅದನ್ನ ಮತ್ತು ಬೇರೆಯವ್ರಿಗೆ ಅದು ತಿಳಿಸ್ಕೊಡ್ತಾರೆ. ಆಮೇಲೆ ನಾವೆಲ್ಲರೂ ಭಗವದ್ಗೀತೆ ಕೇಳೋದಕ್ಕೆ ಬಂದಿದೀವಿ, ಹೌದಲ್ಲ? ಆ ರೀತಿ ಆಮೇಲೆ ಭಗವಂತನಲ್ಲಿ ಪೂರ್ಣ ಕೀರ್ತಿಯೂ ಇದೆ. ಕೀರ್ತಿ ಅಂತ ಹೇಳಿದ್ರೆ ಯಶಸ್ಸು, ಇಲ್ಲ ಅಂತ ಹೇಳಿದ್ರೆ ಖ್ಯಾತಿ ಪಡೆಯುವಂಥದ್ದು. ನೋಡಿ, ಭಗವಂತ ಬೆಣ್ಣೆ ಕಳ್ಳ ಅಂತ ಹೇಳಿ ಒಂದು ಹೆಸರುವಾಸಿಯಾಗಿದ್ದಾರೆ, ಹೌದಲ್ಲ? ನೋಡಿ, ನಾವು ಸಣ್ಣವರಿರುವಾಗ, ಇಲ್ಲ ಬೇರೆ ಬೇರೆ ಮಕ್ಕಳು ಅಷ್ಟೇ ಸಣ್ಣವರಿರುವಾಗ ಬೇರೆ ಬೇರೆ ವಸ್ತುಗಳನ್ನ ಕದೀತಾರೆ, ಮನೆಯಲ್ಲಿ ಕದ್ದು ತಿಂತಾರೆ, ಇಲ್ಲ ಬೇರೆಯವ್ರ ಮನೆಯಲ್ಲಿ ಕದ್ದು ತಿಂದ್ಬಿಡ್ತಾರೆ, ಈ ರೀತಿ ಏನೆಲ್ಲ ಮಾಡಿರ್ತಾರೆ. ಆದ್ರೆ ನಿಮ್ಮ ಬಗ್ಗೆ ಯಾರು ಪೇಪರ್ನಲ್ಲಿ ಹಾಕೋದಿಲ್ಲ, ಬೇರೆಯವರು ಅದನ್ನ ಹೇಳಿ ಗುಣಗಾನ ಮಾಡೋದಿಲ್ಲ. ಆಮೇಲೆ ನಾವೇನಾದ್ರೂ ಕಳ್ಳತನ ಮಾಡಿದ್ರೆ ನಮ್ಗೆ ಬೈತಾರೆ, ಹೌದಲ್ಲ? ಆದ್ರೆ ಭಗವಂತ ಏನಾದ್ರೂ ಕಳ್ಳತನ ಮಾಡಿದ್ರೆ ಅವನನ್ನ ಹೊಗಳ್ತಾರೆ. ಭಗವಂತನ ಕೀರ್ತಿ ಇನ್ನೂ ಹೆಚ್ಚಾಗತ್ತೆ. ಅದಕ್ಕೋಸ್ಕರ ಭಗವಂತನಲ್ಲಿ ಸಂಪೂರ್ಣ ಕೀರ್ತಿ ಇದೆ. ಭಗವಂತನ ಕೀರ್ತಿ ನಾಶ ಆಗೋದಿಲ್ಲ. ಭಗವಂತ ಇದು ಮಾಡಿದ್ದು ಯಾವಾಗ? ಎಷ್ಟೊಂದು ಸಾವಿರಾರು ವರ್ಷಗಳ ಹಿಂದೆ. ಆದರೂ ಭಗವಂತನ ಲೀಲೆಗಳು ಈಗಲೂ ಚರ್ಚೆ ಮಾಡ್ತಾರೆ. ಹಾಗಿದ್ರೆ ಭಗವಂತನ ಕೀರ್ತಿ ಶಾಶ್ವತವಾಗಿದೆ. ಈ ಜಗತ್ತಿನ ಕೀರ್ತಿ ನೋಡಿ, ಸಾಮಾನ್ಯವಾಗಿ ಯಾರಾದ್ರೂ ಒಂದು ಹೊಸ ಆವಿಷ್ಕಾರ ಮಾಡಿರ್ಬೋದು, ಅದು ಎಷ್ಟು ದಿನದ ತನಕ ಅದು ಹೆಸರಿರುತ್ತೆ. ಈಗಲೂ ಅಷ್ಟೇ ನೋಡಿ, ಕೆಲವ್ರು ಹೇಳ್ಬೋದು ಏರೋಪ್ಲೇನ್ ಕಂಡಿಡಿದ್ರು ಅಂತ ಹೇಳಿ, ಅದು ಕೆಲವು ವರ್ಷಗಳ ಹಿಂದೆ ಆಯ್ತು. ಆಮೇಲೆ ಏನಾದ್ರೂ ಸಂಪೂರ್ಣ ಇನ್ನು ಕೆಲವು ವರ್ಷಗಳ ಹಿಂದೆ ಹೋಗುತ್ತೆ. ಆದ್ರೆ ಎಷ್ಟೋ ಜನ ಪ್ಲೇನಲ್ಲಿ ಹೋಗ್ತಾರೆ, ಅವ್ರಿಗೂ ಏನಾದ್ರು ಕೇಳಿದ್ರೆ ಅದ್ರ ಹೆಸರು ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಭಗವಂತನ ಕೀರ್ತಿ ಶಾಶ್ವತವಾಗಿದೆ ಮತ್ತು ಯುಗಗಳಲ್ಲಿ ಅದು ಹರಡುತ್ತೆ. ಅದಷ್ಟೇ ಅಲ್ಲ, ಭಗವಂತನು
ಸಂಪೂರ್ಣ ಐಶ್ವರ್ಯವನ್ನು ಹೊಂದಿದ್ದಾನೆ. ನಮಗೆ ಗೊತ್ತಿದೆ, ವೈಕುಂಠದಲ್ಲಿ ಎಷ್ಟೊಂದು ಲಕ್ಷ್ಮಿಯರು ಸತತವಾಗಿ ನಾರಾಯಣನಿಗೆ ಸೇವೆ ಮಾಡ್ತಾ ಇದ್ದಾರೆ. ಗೋಲೋಕ ವೃಂದಾವನದಲ್ಲಿ ಬರುತ್ತೆ, ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಅಂತ ಬರುತ್ತೆ. ಲಕ್ಷ್ಮೀ ಸಹಸ್ರ ಅಂದ್ರೆ ಸಹಸ್ರ ಲಕ್ಷ್ಮಿಯರು ಆ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಅಂದ್ರೆ ಒಂದು ಲಕ್ಷ್ಮಿಯ ಬರೀ ಒಂದು ಕೃಪಾ ಕಟಾಕ್ಷವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ದೇವತೆಗಳು ಹೋಗ್ತಾರೆ. ಆದ್ರೆ ಆ ಲಕ್ಷ್ಮಿ ಕಟಾಕ್ಷ ಅಲ್ಲ, ಎಲ್ಲ ಲಕ್ಷ್ಮಿಯರೇ ಸೇವೆ ಮಾಡ್ತಾ ಆ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಅದಷ್ಟೇ ಅಲ್ಲ, ಭಗವಂತ ಸಂಪೂರ್ಣ ವೈರಾಗ್ಯವನ್ನು ಹೊಂದಿದ್ದಾರೆ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಹೇಗೆ ನಂದ ಮಹಾರಾಜರು ಏನ್ ಮಾಡ್ತಾ ಇದ್ದಾರೆ. ಆ ನಂದ ಮಹಾರಾಜರು ಕೃಷ್ಣನಿಗೆ ಹೇಳಿದ್ರು, ನಂದು ಚಪ್ಲಿ ಅಲ್ಲಿದೆ, ದೂರದಲ್ಲಿದೆ ಅಂತ ಹೇಳಿ. ಕೃಷ್ಣ ಹೋಗಿ ತಕ್ಷಣ ಓಡೋಗ್ಬಿಟ್ಟು ಆ ಚಪ್ಲಿಯನ್ನ ತಲೆ ಮೇಲೆ ಹಿಡ್ಕೊಂಡು ಅವರ ತಂದೆ ಹತ್ರ ಬರ್ತಾರೆ, ನಂದ ಮಹಾರಾಜರ ಹತ್ರ ಬರ್ತಾರೆ. ಹಾಗಿದ್ದಾಗ ಏನಾಗತ್ತೆ, ಕೃಷ್ಣ ಅವರ ಸಂಪೂರ್ಣ ಭಗವಂತನಾಗಿದ್ದಾರೆ, ದೇವರಾಗಿದ್ದಾರೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಅವ್ರ ತಂದೆಗೆ ಒಬ್ಬ ಸಣ್ಣ ಪುಟ್ಟ ಮಗುವಾಗಿ ಹೇಗೆ ಸೇವೆ ಮಾಡ್ತಾರೆ ಆ ರೀತಿ ಭಗವಂತ ಸೇವೆ ಮಾಡ್ತಾನೆ. ಆಗ ಭಗವಂತ ಹೇಳ್ತಲ್ಲ, ಇಲ್ಲ ಇಲ್ಲ, ನಾನು ಹೇಗೆ ಈ ರೀತಿ ಚಪ್ಲಿಯನ್ನ ನಾನು ತಲೆ ಮೇಲೆ ಹಿಡ್ಕೊಳ್ಳಿ, ಅವನು ಬರೀ ನನ್ನ ಸಣ್ಣ ಭಕ್ತ ಅಂತ ಹೇಳಿ. ಆದ್ರೆ ಭಗವಂತ ಆ ರೀತಿ ಅಹಂ ಭಾವನೆಯನ್ನು ಇಟ್ಕೊಂಡಿಲ್ಲ, ಸಂಪೂರ್ಣ ವೈರಾಗ್ಯವನ್ನು ಹೊಂದಿದ್ದಾರೆ. ಈ ರೀತಿ ಯಾರು ಐಶ್ವರ್ಯಗಳನ್ನು ಯಾರು ಹೊಂದಿದಾರಲ್ಲ ಅವರನ್ನ ಮಾತ್ರ ಭಗವಂತ ಅಂತ ಹೇಳಬಹುದು. ಅದಕ್ಕೋಸ್ಕರ ಈ ಶಾಸ್ತ್ರ ಹೇಳುತ್ತೆ, ಕೃಷ್ಣ ಎಲ್ಲದರ ಉಗಮ ಸ್ಥಾನ ಆಗಿದ್ದಾನೆ. ಕೃಷ್ಣ ಎಲ್ಲದರ ಉಗಮ ಸ್ಥಾನ ಅಂತ ಹೇಳಿದ್ರೆ ಸೋರ್ಸ್ ಆಫ್ ಎವ್ರಿಥಿಂಗ್. ನಾವು ಹಿಂದೆನೂ ಚರ್ಚೆ ಮಾಡಿದ್ವಿ, ಗಾಡ್ ಅಂತ ಹೇಳಿದ್ರೆ ಜನರೇಟರ್, ಆಪರೇಟರ್ ಮತ್ತೆ ಡಿಸ್ಟ್ರಾಯರ್, ಅದು GOD ಅದನ್ನ ಹೇಳಿದ್ವಿ. ಗಾಡ್ ಅಂತ ಹೇಳಿದ್ರೆ ಅವರಲ್ಲಿ ಎಲ್ಲಾ ರೀತಿಯ ಉಗಮ ಆಗ್ಬೇಕು. ಅದಕ್ಕೋಸ್ಕರ ಈ ಭಗವದ್ಗೀತೆಯಲ್ಲಿ ಭಗವಂತ ಶ್ಲೋಕ ಹೇಳ್ತಾರೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಭಾವ ಸಮನ್ವಿತಾಃ. ಇದರಲ್ಲಿ ಈ ಚಿತ್ರದಲ್ಲಿ ತಾವು ನೋಡ್ತಾ ಇರ್ಬೋದು ಹೇಗೆ ಮಹಾವಿಷ್ಣು ಮಲ್ಕೊಂಡಿದ್ದಾರೆ. ಮಲ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಅವರು ಯೋಗ ನಿದ್ರೆನಲ್ಲಿದ್ದಾರೆ. ಆ ಯೋಗ ನಿದ್ರೆನಲ್ಲಿರುವಾಗ ಆ ಭಗವಂತನ ರೋಮ ರಂಧ್ರಗಳಿಂದ ಏನಾಗ್ತದೆ, ಎಲ್ಲಾ ರೀತಿಯ ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತದೆ. ನಾವು ನಿದ್ದೆ ಮಾಡ್ತಾರೆ ಏನ್ ಬರುತ್ತೆ, ಜಾಸ್ತಿ ಅಂದ್ರೆ ಬೆವರು ಬರುತ್ತೆ, ಆಮೇಲೆ ಗೊರಕೆ ಬರುತ್ತೆ, ಹೌದಲ್ಲ. ಆದ್ರೆ ಭಗವಂತ ನಿದ್ದೆ ಮಾಡ್ತಾ ಇರುವಾಗ ಏನ್ ಬರುತ್ತೆ, ರೋಮರಂಧ್ರಗಳಿಂದ ಬೆವರಲ್ಲ, ಸಾಕ್ಷಾತ್ ಒಂದೊಂದು ಬ್ರಹ್ಮಾಂಡಗಳು ಸೃಷ್ಟಿ ಆಗ್ತಾ ಇದೆ. ಭಗವಂತ ಏನಾದ್ರು ಉಸಿರನ್ನ ಬಿಡ್ತಾರೆ, ಆಗ ಉಸಿರು ಬಿಡ್ತಾ ಇರುವಾಗ ಈ ಬ್ರಹ್ಮಾಂಡಗಳೆಲ್ಲ ಆ ಭಗವಂತನ ಶರೀರದಿಂದ ಆಚೆ ಬರುತ್ತೆ. ಉಸಿರನ್ನ ಯಾವಾಗ ಹೀರ್ಕೊಳ್ತಾರೆ ಆಗ ಎಲ್ಲಾ ಬ್ರಹ್ಮಾಂಡಗಳು ಭಗವಂತನ ಶರೀರದಲ್ಲಿ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಈ ರೀತಿ ಎಷ್ಟೊಂದು ಬ್ರಹ್ಮಾಂಡಗಳು ಭಗವಂತನ ಉಸಿರು ತಗೊಳ್ಳೋವಾಗ ಉಸಿರು ಬಿಡುವಾಗ ಸೃಷ್ಟಿ ಮತ್ತು ನಾಶ ಈ ರೀತಿ ಸತತವಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಅಹಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಪ್ರವರ್ತತೆ. ಅಂದ್ರೆ ಎಲ್ಲಾ ರೀತಿಯ ಆಧ್ಯಾತ್ಮಿಕ ಜಗತ್ತು ಮತ್ತೆ ಅದಷ್ಟೇ ಅಲ್ಲ ಭೌತಿಕ ಜಗತ್ತು ಎಲ್ಲವೂ ನನ್ನಿಂದನೇ ಬರ್ತಾ ಇದೆ, ನಾನೇ ಎಲ್ಲದರ ಮೂಲ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇದನ್ನ ಯಾರು ಸರಿಯಾಗಿ ತಿಳ್ಕೊಳ್ತಾರೆ ಅವ್ರೇನ್ ಮಾಡ್ತಾರೆ, ನನ್ನ ಭಜನೆಯನ್ನ ಮಾಡ್ತಾರೆ, ನನ್ನ ಭಕ್ತಿ ಸೇವೆಯನ್ನ ಮಾಡ್ತಾರೆ. ಈ ಜಗತ್ತಿನಲ್ಲಿ ಭಗವಂತನ ಎಲ್ಲದರ ಮೂಲ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಜನ ಏನ್ ಮಾಡೋದಿಲ್ಲ, ಆ ಭಗವಂತನ ಭಜನೆ ಮಾಡೋದಿಲ್ಲ. ಯಾರು ಇದನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಅವರು ಭಗವಂತನ ಭಜನೆಯನ್ನ ಮಾಡ್ತಾರೆ. ಅದಷ್ಟೇ ಅಲ್ಲ, ಕೃಷ್ಣ ದೇವೋತ್ತಮ ಪರಮ ಪುರುಷ. ನೋಡಿ ಇದರಲ್ಲಿ ಹೇಳ್ತಾ ಇದ್ದಾರೆ, ಇದು ಸಾಕ್ಷಾತ್ ಬ್ರಹ್ಮದೇವರು ಹೇಳ್ತಾ ಇರೋದು. ಶ್ರೀಕೃಷ್ಣ ಯಾವಾಗ ಬ್ರಹ್ಮದೇವರಿಗೆ ದರ್ಶನವನ್ನ ಕೊಡ್ತಾರೆ, ಮೊದಲನೆಯ ಬಾರಿ ದರ್ಶನವನ್ನ ಕೊಡ್ತಾರೆ. ಬ್ರಹ್ಮದೇವರು ಜನ್ಮ ಎಲ್ಲಿಂದ ಆಗಿರೋದು, ಆ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯ ಕಮಲದಲ್ಲಿ ಬ್ರಹ್ಮದೇವರ ಜನ್ಮ ಆಗುತ್ತೆ. ಆಗ ಬ್ರಹ್ಮದೇವರ ಜನ್ಮ ಆದಾಗ ಸುತ್ತಮುತ್ತ ನೋಡ್ತಾರೆ, ಆಗ ಸಂಪೂರ್ಣ ಕತ್ತಲೆ ಇರುತ್ತೆ. ಆ ಕತ್ತಲೆ ಇರೋವಾಗ ಬ್ರಹ್ಮದೇವ್ರಿಗೆ ಅನ್ಸುತ್ತೆ, ನಾನು ಎಲ್ಲಿಂದ ಬಂದಿರೋಂಥದ್ದು, ನನ್ನ ಸೃಷ್ಟಿಯ ಮೂಲ ಯಾವುದು ಅಂತ ಆ ರೀತಿ ಹೇಳ್ತಾ ಇರುವಾಗ ಅವರು ಅದನ್ನ ಎಲ್ಲಿಗೂ ಅವ್ರಿಗೆ ಅದರ ಗೋಚರನೇ ಆಗೋದಿಲ್ಲ. ತಕ್ಷಣ ಏನ್ ಮಾಡ್ತಾರೆ, ಅವರು ಧ್ಯಾನ ಮಾಡೋದಕ್ಕೆ ಕೂತ್ಕೊಳ್ತಾರೆ. ಆಗ ಧ್ಯಾನ ಮಾಡೋದಕ್ಕೆ ಕೂತ್ಕೊಂಡಿರುವಾಗ ಅಲ್ಲಿ ತಪ ಅಂತ ಹೇಳಿ ಶಬ್ದ ಕೇಳಿಸ್ಕೊಳ್ಳುತ್ತೆ. ಆಗ ಬ್ರಹ್ಮದೇವರು ತಪಸ್ಸೆ ಮಾಡ್ತಾ ಕೂತ್ಕೊಂಡಿರುವಾಗ ಕ್ರಮೇಣ ಅವರಿಗೆ ಆ ಕೃಷ್ಣನ ದರ್ಶನ ಆಗತ್ತೆ. ಆ ಕೃಷ್ಣನ ದರ್ಶನ ಆದಾಗ ಅವರು ಬ್ರಹ್ಮ ಸಂಹಿತೆ ಈ ಪ್ರಾರ್ಥನೆಗಳನ್ನ ಹಾಡ್ತಾರೆ.
ಈ ಪ್ರಾರ್ಥನೆ ಈ ರೀತಿ ಇದೆ. ಮೊದಲನೇ ಪ್ರಾರ್ಥನೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ನೋಡಿ, ಬ್ರಹ್ಮದೇವರೇ ಸಾಕ್ಷಾತ್ ಅವರ ಮುಖದಿಂದ ಹೇಳ್ತಾ ಇದ್ದಾರೆ ಯಾರು ಪರಮ ಈಶ್ವರ ಅಂತ ಹೇಳಿ. ಪರಮ ಈಶ್ವರ ಅಂತ ಹೇಳಿದ್ರೆ ಏನು? ಈಶ್ವರ ಅಂತ ಹೇಳಿದ್ರೆ ಯಾರು ನಿಯಂತ್ರಣ ಮಾಡ್ತಾರೆ. ನಾವು ಕೆಲವು ಬಾರಿ ಈಶ್ವರ ಅನ್ನುವಂಥ ಶಬ್ದವನ್ನ ಶಿವನಿಗೂ ಉಪಯೋಗಿಸ್ತೀವಿ. ಇಲ್ಲಿ ಪರಮ ಈಶ್ವರ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಈಶ್ವರಲ್ಲಿ ಪರಮನಾಗಿರುವನು ಅವನು ಯಾರು ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಸಚ್ಚಿದಾನಂದ ವಿಗ್ರಹ ಅಂತಾರೆ ಅವರ ಶರೀರ ಭೌತಿಕ ಶರೀರದಿಂದ ಆಗಿಲ್ಲ. ನೋಡಿ, ನಮ್ಮ ಶರೀರ ಯಾವ್ದ್ರಿಂದ ಆಗಿದೆ? ಚರ್ಮ, ಮೂಳೆ, ಮಾಂಸ, ರಕ್ತ, ಈ ರೀತಿ ಇದನ್ನ ಯಾರು ಮುಟ್ಟೋದಕ್ಕೂ ಅಸಹ್ಯ ಪಡ್ತಾರೆ. ಆ ರೀತಿಯ ಶರೀರದಿಂದ ಆ ರೀತಿಯ ವಸ್ತುಗಳಿಂದ ನಮ್ಮ ಶರೀರ ಆಗಿದೆ. ಆದ್ರೆ ಭಗವಂತನ ಶರೀರ ಯಾವ್ದ್ರಿಂದ ಆಗಿದೆ? ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಅಂದರೆ ಆ ಗೋವಿಂದನಿಗೆ, ಆ ಕೃಷ್ಣನಿಗೆ ಆದಿ ಇಲ್ಲ ಮತ್ತು ಅಂತ್ಯನೂ ಇಲ್ಲ. ಆಮೇಲೆ ಸರ್ವ ಕಾರಣಂ, ಎಲ್ಲಾ ಕಾರಣಗಳಿಗೆ ಅವನು ಕಾರಣನಾಗಿದ್ದಾನೆ. ಅಂದ್ರೆ ಈ ಜಗತ್ತಿನ ನಾವು ಎಷ್ಟೊಂದು ಕಾರಣಗಳನ್ನ ನೋಡ್ತಾ ಇರ್ತೀವಿ, ಹೌದಲ್ಲ? ಈ ವಸ್ತು ಯಾವ್ದ್ರಿಂದ ಬಂದಿದೆ? ಇದರಿಂದ ಬಂದಿದೆ. ಈ ವಸ್ತುವಿಗೆ ಮತ್ತೊಂದರಿಂದ ಬಂದಿದೆ. ಆ ರೀತಿ ನಾವು ಒಂದಕ್ಕೆ ಮತ್ತೊಂದು ಕಾರಣ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಉದಾಹರಣೆ, ನಾವು ಪ್ರತಿ ರಾತ್ರಿ ಹಾಲನ್ನ ಕುಡಿತೀವಿ. ಈಗ ಮಕ್ಕಳಿಗೆ ಕೇಳಿದ್ರೆ ಹಾಲು ಎಲ್ಲಿಂದ ಬರ್ತಾ ಇದೆ ಪುಟ್ಟ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಓ, ಡೈರಿಯಿಂದ ಬರ್ತಾ ಇದೆ, ಪ್ಯಾಕೆಟ್ ಇಂದ ಹಾಲು ಬರ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಡೈರಿ ಒಳಗಡೆ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಲು? ಎಲ್ಲಿಂದ ಬರ್ತಾ ಇದೆ? ಹಸುಗಳಿಂದ ಬರ್ತಾ ಇದೆ. ಆ ಹಸುಗಳು ಹೇಗೆ ಹಾಲನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ? ಆ ಹಸುಗಳು ಏನ್ ಮಾಡ್ತಾ ಇದ್ದಾರೆ? ಹುಲ್ಲನ್ನ ತಿಂತಾ ಇದ್ದಾರೆ. ಆ ಹುಲ್ಲನ್ನ ತಿಂತ ಆ ಹುಲ್ಲು ಎಲ್ಲಿಂದ ಬಂತು? ಆ ಹುಲ್ಲು ಸೂರ್ಯನ ಬೆಳಕು ಮತ್ತೆ ಭೂಮಿಯಿಂದ ಬಂತು. ಆ ಸೂರ್ಯನಿಗೆ ಬೆಳಕು ಎಲ್ಲಿಂದ ಬಂತು? ಅದು ಭಗವಂತನಿಂದ ಬಂತು. ಆ ರೀತಿ ಎಲ್ಲಾ ಕಾರಣಗಳಿಗೆ ಕಾರಣ ನಾವು ಹುಡ್ಕೊಂಡು ಹೋಗ್ತಾ ಇರೋ ಅಂತಿಮ ಕಾರಣ ಅದು ಎಲ್ಲಿ ಬರುತ್ತೆ ಅಂದರೆ ಅದು ಭಗವಂತನಲ್ಲಿ ಬರುತ್ತೆ. ಈ ರೀತಿ ಈಗ ಅದಷ್ಟೇ ಅಲ್ಲ, ಕೃಷ್ಣನು ಪರಮ ನಿಯಂತ್ರಕನೂ ಹೌದು. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸ ಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಇದರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾನೇ ಸಂಪೂರ್ಣ ಪ್ರಕೃತಿಯನ್ನು ನನ್ನ ಕೈಯಲ್ಲಿ ಹಿಡಿದಿಟ್ಕೊಂಡಿದ್ದೀನಿ. ಆಮೇಲೆ ಈ ಪ್ರಕೃತಿಯಲ್ಲಿ 3 ರೀತಿಯ ಗುಣಗಳಿದೆ, ಸತ್ವ, ರಜ ಮತ್ತು ತಮ. ಇದರ ಬಗ್ಗೆ ಇನ್ನೂ ಆಳವಾಗಿ ನಾವು ಮುಂದೆ ಚರ್ಚೆಯನ್ನ ಮಾಡ್ತೀವಿ. ಇಲ್ಲಿ ಸಂಕ್ಷಿಪ್ತವಾಗಿ ಇಷ್ಟು ಹೇಳಬೇಕು ಅಂತಂದ್ರೆ 3 ರೀತಿಯ ಗುಣಗಳಿದೆ. ಈ ಸಂಪೂರ್ಣ ಪ್ರಕೃತಿ ಯಾವ್ದ್ರಿಂದ ಆಗಿದೆ ಅಂದ್ರೆ ಈ 3 ಗುಣಗಳಿಂದಾನೇ ಆಗಿದೆ. ಇದನ್ನ ಗುಡ್ನೆಸ್, ಪ್ಯಾಷನ್ ಮತ್ತೆ ಇಗ್ನೋರೆನ್ಸ್ ಅಂತ ಹೇಳ್ತಾರೆ. ಆಮೇಲೆ ಈ 3 ಗುಣಗಳು ತಾವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, 3 ರೀತಿಯ ಶಕ್ತಿಗಳಿದೆ. ಈ ಶಕ್ತಿಗಳು ಏನ್ ಮಾಡ್ತಾ ಇದಾರೆ? ಆ ಇಬ್ಬರು ವ್ಯಕ್ತಿಗಳ ಹೇಗೆ ಈ ಜಗತ್ತಿನಲ್ಲಿ ಹೇಳ್ತಾರಲ್ಲ, ತೊಗಲು ಗೊಂಬೆ ಆಟವನ್ನು ಆಡಿಸ್ತಾರಲ್ಲ, ಆ ರೀತಿ ಅವರು ಬೇರೆ ಬೇರೆ ಸ್ಟ್ರಿಂಗ್ ಇಂದ ಆ ಮನುಷ್ಯರನ್ನ ಆಡಿಸ್ತಾ ಇದ್ದಾರೆ. ಅದೇ ರೀತಿ ಈ 3 ರೀತಿಯ ಶಕ್ತಿಗಳು ನಮ್ಮೆಲ್ಲರನ್ನು ಆಡಿಸ್ತಾ ಇದೆ. ನೋಡಿ, ಕೆಲವು ಸಲ ನಮಗೆ ತುಂಬಾ ಮನಸ್ಸು ಶಾಂತವಾಗಿರುತ್ತೆ ಅಂತ ಹೇಳಿದ್ರೆ ಸತ್ವಗುಣದಲ್ಲಿದೆ. ಕೆಲವು ಸಲ ಮನಸ್ಸು ತುಂಬಾ ವೇಗವಾಗಿ ಓಡ್ತಾ ಇರುತ್ತೆ, ಹೈಪರ್ ಆಕ್ಟಿವ್ ಆಗೋಗ್ಬಿಡುತ್ತೆ, ಆಗ ರಜೋಗುಣದಲ್ಲಿದೆ. ಕೆಲವು ಸಲ ಮನಸ್ಸು ಯಾವ್ದಾದ್ರು ಹಿಂದೆ ಏನೋ ಆಗಿರೋದು ಅದ್ರ ಮೇಲೆ ಶೋಕ ಮಾಡ್ತಾ ಇರುತ್ತೆ, ಆಗ ಅದು ತಮೋಗುಣದಲ್ಲಿದೆ. ಈ ರೀತಿ ನಮ್ಮ ಮನಸ್ಸು ಅಷ್ಟೇ ಅಲ್ಲ, ನಮ್ಮ ಶರೀರ ಆಮೇಲೆ ವಸ್ತುಗಳು ಇವೆಲ್ಲವೂ ಈ 3 ಗುಣಗಳಿಂದಾಗಿದೆ. ಭಗವಂತ ಹೇಳ್ತಾನೆ, ಈ 3 ಗುಣಗಳು ಯಾವ್ದ್ರಿಂದ ಯಾರ ಅಧೀನದಲ್ಲಿ ಕೆಲಸ ಮಾಡ್ತಾ ಇದೆ? ನನ್ನ ಅಧೀನದಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಹೇ ಕುಂತಿ ಪುತ್ರ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಆಮೇಲೆ ಇದು ಸೃಷ್ಟಿನೂ ಆಗುತ್ತೆ, ನಾಶನೂ ಆಗೋಗ್ಬಿಡತ್ತೆ ಅಂತ ಹೇಳಿದ್ರೆ, ನಾವು ಹಿಂದೆ ನೋಡಿರ್ಬೋದಲ್ಲ, ಮಹಾವಿಷ್ಣುವಿನ ರೋಮರಂಧ್ರಗಳಿಂದ ಬ್ರಹ್ಮಾಂಡಗಳು ಬರುತ್ತೆ, ಆಮೇಲೆ ಉಸಿರು ಹೀರ್ಕೊಂಡಾಗ ಎಲ್ಲಾ ಬ್ರಹ್ಮಾಂಡಗಳು ಭಗವಂತನ ಶರೀರದಲ್ಲಿ ಹೋಗ್ಬಿಡುತ್ತೆ. ಇದೇ ರೀತಿ ಭಗವಂತ ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ನಮಗ್ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ಒಂದು ಚರ್ಚೆ ಬರುತ್ತೆ. ಇದನ್ನ ನಾನು ಆ ಸಂಪೂರ್ಣ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಅರ್ಜುನ ಮತ್ತು ಜಯದ್ರಥ ಇವರಿಬ್ಬರ ನಡುವೆ ಒಂದು ರೀತಿಯ ಮನಸ್ತಾಪ ಹುಟ್ಟಿತು. ಯಾಕೆಂದರೆ ಜಯದ್ರಥ ಈ ನಮ್ಮ ಅಭಿಮನ್ಯುವನ್ನ ಕೊಂದಾಕಿಟ್ಟಿರ್ತಾರೆ. ಆಗ ಅರ್ಜುನ ಒಂದು ಶಪಥವನ್ನ ತಗೊಳ್ತಾನೆ, ನಾನು ನಾಳೆ
ಜಯದ್ರಥನನ್ನ ಕೊಂದಿಲ್ಲ ಅಂತ ಹೇಳಿದ್ರೆ ನಾನು ಅಗ್ನಿ ಪ್ರವೇಶವನ್ನ ಮಾಡ್ತೀನಿ ಅಂತ. ಈ ರೀತಿ ಶಪಥ ತಗೊಂಡಾಗ ಜಯದ್ರಥನಿಗೆ ಭಯ ಆಗೋಗ್ಬಿಡತ್ತೆ. ದುರ್ಯೋಧನ ಜಯದ್ರಥನಿಗೆ ಕೌರವರ ಸೈನ್ಯದ ಹಿಂದೆಯಲ್ಲಿಟ್ಟಿರ್ತಾರೆ. ಆಗ ಅರ್ಜುನ ಯುದ್ಧವನ್ನ ಮಾಡ್ತಾ 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 ಮುಂದೆ ಹೋಗ್ತಾ ಇರ್ತಾನೆ. ಆದ್ರೆ ಬರೀ ಅರ್ಧ ಕೌರವ ಸೇನೆಯನ್ನ ಮಾತ್ರ ಅವರು ದಾಟೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಪೂರ್ತಿ ಕತ್ಲೆ ಆಗ್ತಾ ಇರುತ್ತೆ. ಆಗ ಸೂರ್ಯ ಅಸ್ತಮ ಆಗ್ತಾ ಇರುವಾಗ ಭಗವಂತ ಏನ್ ಮಾಡ್ತಾನೆ, ಅವನ ಸುದರ್ಶನ ಚಕ್ರದಿಂದ ಆ ಸೂರ್ಯನನ್ನ ತಡೆದಾಕ್ಬಿಡ್ತಾನೆ. ಆಗ ಏನಾಗೋಗ್ಬಿಡತ್ತೆ, ಎಲ್ಲರಿಗೂ ಅನ್ಸತ್ತೆ ಈಗ ಸೂರ್ಯಾಸ್ತಮ ಆಗೋಯ್ತು ಅಂತ ಹೇಳಿ. ಆಮೇಲೆ ಜಯದ್ರಥ ಬರ್ತಾನೆ. ಆಮೇಲೆ ಅರ್ಜುನ ಅವನನ್ನ ಕೊಂದಾಕ್ಬಿಡ್ತಾನೆ. ಈಗ ಕೃಷ್ಣ ಆಮೇಲೆ ತಕ್ಷಣ ಸುದರ್ಶನ ಚಕ್ರವನ್ನ ಕೆಳಗಡೆ ಹಿಡಿತಾನೆ. ಸುದರ್ಶನ ಚಕ್ರವನ್ನ ಹಿಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಆ ಭಗವಂತನ ವಿಶೇಷವಾಗಿರುವಂತಹ ಶಕ್ತಿಯಿಂದ ಅವನು ಅರ್ಜುನನ ರಕ್ಷಣೆಯನ್ನ ಮಾಡಿದ. ಹಾಗೆ ಭಗವಂತ ಕೃಷ್ಣನಿಗೆ ಎಲ್ಲಾ ರೀತಿಯ ಶಕ್ತಿ, ಸಂಪೂರ್ಣ ಪ್ರಕೃತಿಯನ್ನ ಭಗವಂತ ಅವರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಕೃಷ್ಣನೇ ಎಲ್ಲದರ ಪರಮ ಒಡೆಯನೂ ಹೌದು. ನೋಡಿ, ಇದು ಅದ್ಭುತವಾದಂತಹ ಭಗವದ್ಗೀತೆಯಲ್ಲಿ ಈ ಶ್ಲೋಕ ಬರುತ್ತೆ. ಈ ಶ್ಲೋಕ ಹೇಳ್ತಾ ಇದೆ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆ ಭಗವಂತ ಯಾರು? ಭೋಕ್ತಾರಾಮ್. ಭೋಕ್ತಾರಾಮ್ ಅಂತ ಹೇಳಿದ್ರೆ ಆ ಭಗವಂತ ಎಲ್ಲದರ ಭೋಕ್ತಾನೂ ಹೌದು. ಭೋಕ್ತ ಅಂತ ಹೇಳಿದ್ರೆ ಎಲ್ಲವನ್ನು ಅವರು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಈ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿದೆಯಲ್ಲ ಅದೆಲ್ಲವೂ ಯಾರಿಗೆ ಸೇರಿರೋದು ಅಂತ ಹೇಳಿ ಭಗವಂತನಿಗೆ ಸೇರಿರುವಂಥದ್ದು. ಆ ಭಗವಂತನೇ ಅದನ್ನ ಸೃಷ್ಟಿ ಮಾಡಿದ್ದಾರೆ. ಅದು ಭಗವಂತನ ನಿಯಂತ್ರಣದಲ್ಲಿದೆ. ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು ನಾನು ನಿಯಂತ್ರಣ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ನಮ್ಮ ನಿಯಂತ್ರಣ ತುಂಬಾ ಕಡಿಮೆ ಪ್ರಮಾಣದಲ್ಲಿರ್ಬೋದು. ನೋಡಿ, ನಮಗೂ ಅನ್ನಿಸ್ಬೋದು ನಾನು ಬಲ್ಬ್ ಆನ್ ಮಾಡ್ಬೇಕು ಅಂದ್ರೆ ನಾನು ಸ್ವಿಚ್ ಪ್ರೆಸ್ ಮಾಡ್ತೀನಿ, ಆಗ ಆನ್ ಆಗುತ್ತೆ. ನಾನು ಸ್ವಿಚ್ ಆಫ್ ಮಾಡಿದೆ, ಲೈಟ್ ಹೋಗ್ಬಿಡುತ್ತೆ. ನೋಡಿ, ನನ್ನ ಕೈಯಲ್ಲಿ ನಿಯಂತ್ರಣ ಇದೆ, ಹೌದಲ್ಲ? ಈ ರೀತಿ ನಮಗೆ ಅನ್ನಿಸ್ಬೋದು. ಆದ್ರೆ ನಮ್ಮ ನಿಯಂತ್ರಣ ಬರೀ ಸ್ವಿಚ್ ಮತ್ತು ಅಷ್ಟಕ್ಕೆ ಮಾತ್ರ ಕನೆಕ್ಟ್ ಇದೆ. ನೋಡಿ, ಎಲೆಕ್ಟ್ರಿಸಿಟಿನೇ ಇಲ್ಲ ಅಂತ ಹೇಳಿದ್ರೆ ನಾವು ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರು ಅದರ ಪ್ರಭಾವ ಬೀರೋದಿಲ್ಲ. ಅದೇ ರೀತಿ ಆ ಭಗವಂತ ಮೇನ್ ಪವರ್ ಜನರೇಷನ್ ಇದ್ದ ಹಾಗೆ ಆ ಭಗವಂತನಲ್ಲಿ ಎಲ್ಲವೂ ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯಲ್ಲ ನಮಗ್ ಅನ್ನಿಸ್ಬೋದು ಈ ಮನೆ ಸೇರಿರೋದು ನಂದು ಅಂತ. ಆದ್ರೆ ಮನೆ ಈಗ ನನ್ನ ಹೆಸರಲ್ಲಿದೆ, ಆದ್ರೆ ನಾನು ಈ ಶರೀರ ಬಿಟ್ಟ ಮೇಲೆ ಏನಾಗೋಗ್ಬಿಡುತ್ತೆ, ಮನೆ ಬೇರೆಯವ್ರ ಹೆಸರಲ್ಲಿ ಹೋಗುತ್ತೆ. ಆಮೇಲೆ ನಾನು ಇದನ್ನ ಕೊಂಡ್ಕೊಂಡಿರುವಾಗ್ಲೂ ಅದಕ್ಕಿಂತ ಮುಂಚೆ ಇದು ನನ್ನ ಹೆಸರಲ್ಲಿ ಇರ್ಲಿಲ್ಲ. ಈ ರೀತಿ ಜಗತ್ತನ್ನು ಏನೇ ಸ್ವಲ್ಪ ಮಟ್ಟಿಗೆ ಆ ವಸ್ತು ನಮ್ಮ ಹತ್ರ ಇರ್ಬೋದು, ಆದ್ರೆ ಇದು ಸಂಪೂರ್ಣವಾಗಿ ಯಾರ ಸ್ವತ್ತಲ್ಲಿದೆ ಅಂತ ಹೇಳಿದ್ರೆ ಅದು ಭಗವಂತನ ಸ್ವತ್ತಲ್ಲಿ ಮಾತ್ರ ಇದೆ. ಈ ಸ್ವಲ್ಪ ಸಮಯದ ತನಕ ನಮ್ಗೆ ಅನ್ನಿಸ್ತಾ ಇರ್ಬೋದು ಇದು ನಂದು, ಇಷ್ಟು ಅಂತಸ್ತಿದೆ ನನ್ನ ಹತ್ರ, ಆಮೇಲೆ ಇವರೆಲ್ಲ ಕುಟುಂಬದವ್ರು ನನ್ನವರು, ಆಮೇಲೆ ಈ ಮನೆ ನಂದು, ಇಷ್ಟೊಂದು ಪ್ರಾಪರ್ಟಿ ಇದೆ, ಈ ರೀತಿ ಎಲ್ಲ ನಮ್ಗೆ ಅನ್ನಿಸ್ಬೋದು. ಆದ್ರೆ ಎಲ್ಲದರ ಒಡೆಯ ಯಾರು ಅಂತಾರೆ ಬರೀ ಭಗವಂತ ಮಾತ್ರ. ಅದಕ್ಕೋಸ್ಕರ ಹೇಳ್ತಾರೆ ಭೋಕ್ತಾರಾಮ್ ಯಜ್ಞ ತಪಸಾಂ. ಈ ಜಗತ್ತಿನ ಎಲ್ಲ ಭೋಕ್ತ ಅವರು. ಆಮೇಲೆ ನಾವೇನೆಲ್ಲ ಯಜ್ಞಗಳನ್ನು ಮಾಡ್ತೀವಿ ಅದು ಅಂತಿಮವಾಗಿ ಯಾರ ಸಂತೋಷಕ್ಕೆ ಅಂತ ಹೇಳಿ ಬರೀ ಭಗವಂತನ ಸಂತೋಷಕ್ಕೆ. ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ. ಆದ್ರೂ ಆ ಭಗವಂತ ಏನ್ ಮಾಡಿದ್ದಾರೆ, ನಮ್ಮೆಲ್ಲರಿಗೂ ಅವರು ಆಪ್ತರಾದಂತಹ ಮಿತ್ರರು. ಅವರು ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡೋದಕ್ಕೋಸ್ಕರ ಸತತವಾಗಿ ಅವರು ನಮ್ಮ ಹೃದಯದಲ್ಲಿ ಬಂದು ನೆಲೆಸಿದ್ದಾರೆ ಪರಮಾತ್ಮನಾಗಿ. ನೋಡಿ, ನಾವು ಈಗ ಮನುಷ್ಯನ ಶರೀರದಲ್ಲಿದ್ದೀವಿ, ಇಲ್ಲ ಅಂತ ಹೇಳಿ ನಾವು ಕೆಲವು ಸಲ ಪ್ರಾಣಿಗಳ ಶರೀರದಲ್ಲಿ ಹೋಗ್ಬಿಡ್ಬೋದು, ಇಲ್ಲ ಕೀಟಗಳ ಶರೀರದಲ್ಲಿ ಹೋಗ್ಬಿಡ್ಬೋದು. ಆದ್ರೂ ಆ ಭಗವಂತ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ, ಸದೈವ ನಮ್ಮ ಹೃದಯದಲ್ಲಿರ್ತಾರೆ. ಅಂದ್ರೆ ಅವರು ನಮ್ಮ ನಿಜವಾದ ಆಪ್ತ ಮಿತ್ರರು. ಈ ಜಗತ್ತಿನಲ್ಲಿ ಎಷ್ಟೊಂದು ಜೀವಿಗಳು ನಮ್ಮ ಜೊತೆಯಲ್ಲಿ ಬರ್ತಾರೆ, ಕೆಲವು ಸಮಯದ ತನಕ ಇರ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಆದ್ರೆ ಯಾರು ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜೀವಿಗಳ ಜೊತೆ ಶಾಶ್ವತವಾಗಿ ಒಬ್ಬನೇ ಇರೋದಕ್ಕೆ ಸಾಧ್ಯ ಅಂತಾರೆ, ಅದು ಭಗವಂತ ಪರಮಾತ್ಮ. ಇದನ್ನ ಯಾರು ತಿಳ್ಕೊಳ್ತಾರೆ ಆಗ ಅವರು ಶಾಂತವಾಗಿರ್ತಾರೆ. ನೋಡಿ, ನಮ್ಮ ಜೀವನದಲ್ಲಿ ಶಾಂತಿ ಯಾವಾಗ ಕಳ್ಕೊಳ್ತೀವಿ, ಯಾರಾದ್ರೂ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ ಆಗ ನಮ್ಮ ಶಾಂತಿಯನ್ನ ಕಳ್ಕೊಂಡ್ಬಿಡ್ತೀವಿ. ಯಾವುದೋ ವಸ್ತುವನ್ನ ನಾವು ಕಳ್ಕೊಂಡ್ಬಿಟ್ವಿ, ಅದು ನಮ್ಮ ಹತ್ರ ಇತ್ತು ಕಳ್ಕೊಂಡ್ಬಿಟ್ವಿ, ಆಗ ನಮಗೆ ಬೇಜಾರಾಗ್ಬಿಡುತ್ತೆ. ಯಾರು ನಮಗೆ ಮೋಸ ಮಾಡೋದಕ್ಕೆ ಬರ್ತಾ ಇದಾರೆ ಆಗ ನಮಗೆ ಬೇಜಾರಾಗ್ಬಿಡುತ್ತೆ. ಇಲ್ಲ ಯಾವುದೋ ವಸ್ತುವಿನ ಭೋಗ ಮಾಡೋದಕ್ಕೆ ಇಚ್ಛೆ ಇದೆ ಆದ್ರೆ ಅದು ನಮಗ್ ಸಿಗ್ತಾ ಇಲ್ಲ. ಆದ್ರೆ ಯಾವಾಗ ನಾವು ತಿಳ್ಕೊಳ್ತೀವಿ ಈ ಜಗತ್ತಿನಲ್ಲಿ ಯಾವ ವಸ್ತುವು ನಂದಲ್ಲ. ನೋಡಿ, ನಾವು ಬಂದಿರೋವಾಗ್ಲೂ ಯಾವ ವಸ್ತು ತಗೊಂಡ್ ಬಂದಿಲ್ಲ, ಹೌದಲ್ಲ? ಹೋಗೋವಾಗ್ಲೂ ಯಾವ್ದು ತಗೊಂಡು ಹೋಗೋದಿಲ್ಲ. ಹಾಗಿದ್ರೆ ಬರೀ ಈ
ಮಧ್ಯದ ಸಮಯದಲ್ಲಿ ನಾವು ಯಾಕೆ ಈ ವಸ್ತು ನನ್ನದು, ಈ ವಸ್ತು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಇದನ್ನ ಹೇಳ್ತಾರೆ ಮೋಹ ಅಂತ ಹೇಳ್ತಾರೆ. ಯಾವಾಗ ನಾವು ಮೋಹದಲ್ಲಿ ಇರ್ತೀವಿ ಆಗ ನಾವು ತುಂಬಾ ಸ್ವಾಭಾವಿಕವಾಗಿ ನಾವು ಅಶಾಂತರಾಗೋಗ್ಬಿಡ್ತೀವಿ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಇದನ್ನ ತಿಳ್ಕೊಳ್ತಾರೆ, 3 ವಿಷಯಗಳನ್ನ ತಿಳ್ಕೊಳ್ತಾರೆ, ಇದು ಪೀಸ್ ಫಾರ್ಮುಲಾ ಅಂತ ಹೇಳ್ತಾರೆ. ಶಾಂತಿಯ ಸೂತ್ರ ಯಾವುದು ಅಂತಾರೆ ಈ 3. ಮೊದಲನೇದು, ಭಗವಂತ ಎಲ್ಲದರ ಭೋಗಿ, ಎಲ್ಲ ವಸ್ತುಗಳ ಮತ್ತು ಎಲ್ಲ ವ್ಯಕ್ತಿಗಳ ಭೋಗಿ. ಎರಡನೇದು, ಎಲ್ಲಾ ವಸ್ತುಗಳ ಒಡೆಯ ಯಾರು ಅಂತಾರೆ ಭಗವಂತ. ಆಮೇಲೆ ನಮ್ಮ ಜೀವನದಲ್ಲಿ ಶಾಶ್ವತವಾಗಿರುವಂತಹ ಹಿತೈಷಿ ಯಾರು ಅಂತಾರೆ ಆ ಭಗವಂತ. ಈ 3 ಸೂತ್ರಗಳನ್ನು ಯಾರು ತಿಳ್ಕೊಂಡಿರ್ತಾರೆ ಅವರು ಯಾವಾಗ್ಲೂ ಶಾಂತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದಷ್ಟೇ ಅಲ್ಲ, ನಾವು ಚರ್ಚೆ ಮಾಡಿದ್ವಿ ಕೃಷ್ಣನು ಪರಮ ಭೋಗಿನು ಅಂತ ಹೇಳಿ. ಅಹಂ ಹೇ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿ ತೇ. ಇಲ್ಲಿ ಹೇಳ್ತಾರೆ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿ ತೇ. ಇದರಲ್ಲಿ ಹೇಳ್ತಾರೆ ನಾನೊಬ್ಬನೇ ಎಲ್ಲಾ ಯಜ್ಞಗಳ ಭೋಕ್ತ ಮತ್ತು ಯಜಮಾನ, ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸಿದವರು ಪತನ ಹೊಂದುತ್ತಾರೆ. ಇದನ್ನ ಯಾರು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಗುರುತಿಸದವರು, ಅಂದ್ರೆ ಭಗವಂತನ ಎಲ್ಲಾ ಯಜ್ಞಗಳ ಭೋಕ್ತ ಮತ್ತು ಯಜಮಾನ. ಆದ್ರೆ ಭಗವಂತನ ಈ ತತ್ವಗಳನ್ನು ಯಾರು ತಿಳ್ಕೊಳ್ಳೋದಿಲ್ಲ ಅವರೇನಾಗ್ತಾರೆ, ಪತನ ಹೊಂದು ಬಿಡ್ತಾರೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಕೃಷ್ಣನೇ ಪರಮ ಭೋಗಿ. ಅಂದ್ರೆ ಈ ಜಗತ್ತಿನಲ್ಲಿ ಏನೇ ವಸ್ತುಗಳಿದೆಯಲ್ಲ, ಇಲ್ಲ ಯಾವುದೇ ರೀತಿಯ ಆಗಿರುವಂತಹ ವ್ಯಕ್ತಿಗಳು ಇರಬಹುದು ನೋಡಿ. ಈ ಜಗತ್ತಿನ ನಾವೆಲ್ಲರೂ ಜೀವಿಗಳು ಯಾರು, ಅದು ಭಗವಂತನ ಶಕ್ತಿನೇ. ಆಮೇಲೆ ವಸ್ತುಗಳು ಒಂದು ಶಕ್ತಿ, ಒಂದು ಜೈವಿಕ ಶಕ್ತಿ ಮತ್ತೊಂದು ಭೌತಿಕ ಶಕ್ತಿ. ಈ 2 ಶಕ್ತಿಗಳು ಭಗವಂತನಿಗೆ ಸೇರಿರುವಂಥದ್ದು. ಅದಕ್ಕೋಸ್ಕರ ನಾವೆಲ್ಲರೂ ಭಗವಂತನ ಸೇವೆಯಲ್ಲಿ ಯಾವಾಗ ತೊಡಗಿರ್ತೀವಿ ಆಗ ನಾವು ತುಂಬಾ ಸಂತೋಷರಾಗಿರ್ತೀವಿ. ಆಮೇಲೆ ಅದಷ್ಟೇ ಅಲ್ಲ, ಕೃಷ್ಣನೇ ಎಲ್ಲರ ತಂದೆನೂ ಹೌದು. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಪ್ಪಿತ. ಇದರಲ್ಲಿ ಹೇಳ್ತಾ ಇದ್ರೆ ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ನಾನು ಯಾರ್ದಾದ್ರೂ ಒಬ್ಬ ಮಗನಾಗಿದ್ದೀನಿ, ಆಮೇಲೆ ನಮ್ಮ ತಂದೆ ಇವರು, ಇಲ್ಲ ಕೆಲವು ವ್ಯಕ್ತಿಗಳಿಗೆ ನಮ್ಮ ಮಕ್ಕಳು ಇವರೆಲ್ಲ ಇದ್ದಾರೆ, ಈ ರೀತಿ ನಮಗೆಲ್ಲ ಅನ್ನಿಸ್ತಾ ಇರ್ಬೋದು. ಆದ್ರೆ ನಿಜವಾಗಿಯೂ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ನಾವು ಬೇರೆಯವ್ರಿಗೆ ಹೇಗೆ ಜನ್ಮ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಭೌತಿಕವಾಗಿ ನಾವು ಅವ್ರಿಗೆ ಒಂದು ಶರೀರ ಕೊಡ್ತೀವಿ ಅಷ್ಟೇ. ತಾಯಿಯ ಗರ್ಭದಲ್ಲಿ ಆ ಶಿಶು ಇದ್ದಾಗ ತಂದೆಯಿಂದ ಏನಾಗುತ್ತೆ, ಆ ಜೀವ ಆ ತಾಯಿಯ ಗರ್ಭವನ್ನ ಪ್ರವೇಶ ಮಾಡುತ್ತೆ. ಆದ್ರಿಂದ ತಾಯಿ ಅವಳ ಶರೀರದಿಂದ ಮತ್ತೊಂದು ಹೊಸ ಶರೀರವನ್ನ ಸೃಷ್ಟಿ ಮಾಡ್ತಾಳೆ. ಆದ್ರೆ ಜೀವ ಯಾವಾಗಲೂ ಸೃಷ್ಟಿನೂ ಆಗೋದಿಲ್ಲ, ನಾಶನೂ ಆಗೋದಿಲ್ಲ. ಜೀವ ಯಾವಾಗಲೂ ಶಾಶ್ವತವಾಗಿರುತ್ತೆ. ಆ ಜೀವ ಎಲ್ಲಿಂದ ಬಂದಿದೆ ಅಂತಾರೆ, ಅದು ಭಗವಂತನಿಂದ ಬಂದಿದೆ. ಅದಕ್ಕೋಸ್ಕರ ಆ ಜೀವದ ತಂದೆ ಯಾರು ಅಂತಾರೆ ಭಗವಂತ. ಅದಕ್ಕೋಸ್ಕರ ಹೇಳ್ತಾರೆ ಎಲ್ಲಾ ಜೀವರಾಶಿಗಳ ತಂದೆ ಯಾರು ಅಂತಾರೆ ಆ ಭಗವಂತ ಮಾತ್ರ. ಸರ್ವ ಯೋನಿಷು ಕೌಂತೇಯ. ನೋಡಿ ಭಗವಂತ ಹೇಳ್ತಾರೆ ಎಲ್ಲದರ ಬೀಜ ಕೊಡ್ತಾರೆ ಯಾರು ಅಂತಾರೆ ಆ ಭಗವಂತ ಮಾತ್ರ. ಭಗವಂತ ಏನ್ ಮಾಡ್ತಾರೆ, ಎಲ್ಲಾ ಜೀವರಾಶಿಗಳನ್ನ ಪ್ರಕೃತಿಯಲ್ಲಿ ಪ್ರಸರಣೆ ಮಾಡ್ತಾರೆ. ಆ ಪ್ರಕೃತಿಯಿಂದ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಶರೀರವನ್ನ ಅವರು ಹೊಂದುತ್ತಾರೆ. ಅದಷ್ಟಲ್ಲ, ಕೃಷ್ಣನೇ ಪರಮ ಜ್ಞಾನಿನೂ ಹೌದು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಇದರಲ್ಲಿ ಹೇಳ್ತಾರೆ ಆ ಭಗವಂತ ಯಾರು ಅಂತಾರೆ ಪರಮ ಜ್ಞಾನಿ. ಆ ಭಗವಂತನನ್ನ ಬಿಟ್ಟು ಮತ್ತಾರು ಸಂಪೂರ್ಣವಾದ ಜ್ಞಾನವನ್ನು ಹೊಂದಿಲ್ಲ. ಈ ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳಾಗ್ಬೋದು ತ್ರಿಕಾಲಜ್ಞರು ಅಂತ ಹೇಳ್ಬೋದು. ಆ ತ್ರಿಕಾಲಜ್ಞರಿಗೂ ಜ್ಞಾನ ಕೊಡೋರು ಯಾರು ಅಂತಾರೆ ಆ ಭಗವಂತ ಮಾತ್ರ. ನೋಡಿ ಭಗವದ್ಗೀತೆಯಲ್ಲಿ ಅರ್ಜುನ ಒಂದು ದಿನ ಪ್ರಶ್ನೆಯನ್ನ ಕೇಳ್ತಾನೆ. 4ನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆಯನ್ನ ಬರುತ್ತೆ, ಭಗವಂತನೇ ನೀವು ಈ ಭಗವದ್ಗೀತೆಯನ್ನು ಹೇಳ್ತಾ ಇದ್ದೀರಲ್ಲ, ಇದಕ್ಕಿಂತ ಮುಂಚೆ ಮತ್ಯಾರಿಗಾದ್ರೂ ಹೇಳಿದ್ದೀರಾ ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾನು ಈ ಜ್ಞಾನವನ್ನು ನಿನಗೆ ಕೊಡಕ್ಕಿಂತ ಮುಂಚೆ ಸೂರ್ಯದೇವರಿಗೆ ಕೊಟ್ಟಿದ್ದೆ ಅಂತ. ಆಗ ಅರ್ಜುನ ಪ್ರಶ್ನೆ ಮಾಡ್ತಾನೆ, ನಾವಿಬ್ರು ತುಂಬಾ ಒಂದು ದೃಷ್ಟಿಯಿಂದ ಸಮಾನ ವಯಸ್ಕರು, ಆಮೇಲೆ ನೀವು ಸೂರ್ಯದೇವರು ನಮಗಿನ್ನ ಎಷ್ಟೊಂದು ಹಿರಿಯರು, ನೀವು ಹೇಗೆ ಈ ಜ್ಞಾನವನ್ನು ಸೂರ್ಯದೇವರಿಗೆ ಕೊಟ್ರಿ? ಆಗ ಕೃಷ್ಣ ಹೇಳ್ತಾನೆ,
ನಾನು ಎಷ್ಟೊಂದು ಜನ್ಮಗಳಿಂದ ಈ ಜಗತ್ತಿನಲ್ಲಿ ನಾನು ಹುಟ್ಟಿ ಬರ್ತಾ ಇದ್ದೀನಿ. ಅರ್ಜುನ, ನೀನು ಹುಟ್ಟಿ ಬರ್ತಾ ಇದೀಯ, ಆದ್ರೆ ಇದೆಲ್ಲವೂ ನಿನಗೆ ಜ್ಞಾಪಕ ಇಲ್ಲ, ಆದ್ರೆ ನನಗೆ ಜ್ಞಾಪಕ ಇದೆ. ಬಹೂನಿ ಮೇ ವ್ಯತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕಷ್ಟ. ಇದರಲ್ಲಿ ಹೇಳ್ತಾರೆ ವೇದಾಹಂ ಸಮತೀತಾನಿ, ನನಗೆ ಭವಿಷ್ಯನೂ ಗೊತ್ತು, ಹಿಂದೆ ಭೂತಕಾಲದಲ್ಲಿ ಏನಾಯ್ತು ಅದು ಗೊತ್ತಿದೆ, ವರ್ತಮಾನದಲ್ಲಿ ಎಲ್ಲಿ ಏನೆಲ್ಲ ನಡೀತಾ ಇದೆ ಅವೆಲ್ಲವೂ ನನಗೆ ಗೊತ್ತಿದೆ, ಭವಿಷ್ಯ ಭೂತ ಎಲ್ಲವೂ, ಮತ್ತೆ ಬೇರೆ ಬೇರೆ ಜೀವಿಗಳ ಹೃದಯದಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ನನಗೆ ಜ್ಞಾಪಕ ಇದೆ. ಆದ್ರೆ ಇದನ್ನ ಬೇರೆ ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನ್ನ ಬಗ್ಗೆನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಕೃಷ್ಣನೇ ಪರಮ ಜ್ಞಾನಿನೂ ಹೌದು, ಆಮೇಲೆ ಕೃಷ್ಣನೇ ಪರಮ ಪರಾತ್ಪರ ಸತ್ಯನೂ ಹೌದು. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇದರಲ್ಲಿ ಭಗವಂತ ಹೇಳ್ತಾರೆ ಮತ್ತ ಪರತರಂ ನ ಅನ್ಯತ್, ನನಗಿಂತ ಶ್ರೇಷ್ಠವಾಗಿರುವಂತಹ ಸತ್ಯ ಇಲ್ಲ. ಅಂದ್ರೆ ನಾನೇ ಅಬ್ಸಲ್ಯೂಟ್ ಟ್ರುತ್, ಪರಾತ್ಪರ ಸತ್ಯ, ನನಗಿಂತ ಮೇಲಿನ ಸತ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತನಿಗೆ ಮತ್ತೊಂದು ಹೆಸರಿದೆ ಅಸಮ ಊರ್ಧ್ವ ಅಂತ ಹೇಳಿ. ಅಸಮ ಊರ್ಧ್ವ, ಭಗವಂತನಿಗೆ ಸಮನಾಗಿರೋರು ಮತ್ತು ಊರ್ಧ್ವ ಮೇಲಿರೋರು ಯಾರು ಇಲ್ಲ, ಅಂದ್ರೆ ಭಗವಂತ ಮಾತ್ರ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ. ಅದಕ್ಕೋಸ್ಕರ ಹೇಳ್ತಾರೆ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹೇಗೆ ನೋಡ್ತಾ ಇರ್ಬೋದು ಇಲ್ಲಿ ಮಣಿ, ಇದು ನನ್ನ ಕತ್ತಿನಲ್ಲಿ ತುಳಸಿ ಮಣಿ ಮಾಲೆ ಇದೆ, ಹೌದಲ್ಲ? ಇದು ನಿಮಗೆ ಕಾಣಿಸ್ತಾ ಇರ್ಬೋದು ಬರೀ ತುಳಸಿ ಮಣಿಗಳು ಮಾತ್ರ. ಇದರ ಹಿಂದೆ ಇರುವಂತಹ ಇದನ್ನ ಹಿಡಿದಿಟ್ಕೊಂಡಿರುವಂತಹ ಸೂತ್ರ ಯಾರಿಗೂ ಕಾಣಿಸೋದಿಲ್ಲ, ಹೌದಲ್ಲ? ಬರೀ ಮಣಿಗಳು ಮಾತ್ರ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಕೆಲವರೆಲ್ಲ, ನಾವು ಹಿಂದೆನೂ ಚರ್ಚೆ ಮಾಡಿದ್ವಿ, ದೇವರು ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿ, ಅದನ್ನ ಚರ್ಚೆ ಮಾಡಿದ್ವಿ. ಆಗ ಭಗವಂತ ಸೂತ್ರಧಾರ ಇದ್ದಾಗೆ, ಆ ಭಗವಂತ ನಮಗೆ ಕಾಣಿಸಿ ಕೆಲಸ ಮಾಡೋದಿಲ್ಲ. ಹಿಂದೆ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾನೆ, ಎಷ್ಟೊಂದು ಋತುಗಳು ನಡೀತಾ ಇದೆ, ಹೌದಲ್ಲ? ಸೂರ್ಯ ಸತತವಾಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ, ಗಾಳಿ ಸತತವಾಗಿ ಬೀಸ್ತಾ ಇದೆ, ಈ ರೀತಿ ಎಲ್ಲಾ ವಸ್ತುಗಳು ಅದರ ಕೆಲಸ ಮಾಡ್ತಾ ಇದೆ. ಇದು ಯಾರಿಂದ ಅಂತ ಹೇಳಿದ್ರೆ ಆ ಭಗವಂತ ಸೂತ್ರಧಾರನಾಗಿ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದಾನೆ. ಈಗ ನಮಗೆಲ್ಲರಿಗೂ ಕೆಲವು ಪ್ರಶ್ನೆಗಳು ಬರ್ಬೋದು, ಹೇಗೆ ಇಷ್ಟೊಂದು ಭಗವಂತನೇ ಕೃಷ್ಣನೇ ಎಲ್ಲವೂ ಅಂತ ನಾವೆಲ್ಲರೂ ಹೇಳ್ತಾ ಇದೀವಿ, ಕೃಷ್ಣ ಅವನ ಬಗ್ಗೆ ಏನ್ ಹೇಳ್ಕೊಡ್ತಾನೆ, ಬೇರೆಯವರು ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ? ಅದಕ್ಕೋಸ್ಕರ ಇದು ಭಗವದ್ಗೀತೆಯಲ್ಲಿ ಶ್ಲೋಕ ಬರುತ್ತೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಆಸಿತೋ ದೇವಲೋಪ್ಯಾಸಃ ಸ್ವಯಂ ಚೈವ ಬ್ರವೀಷಿಮೆ. ಇದರಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಪರಂ ಬ್ರಹ್ಮ, ಹೇ ಕೃಷ್ಣ ನೀನು ಸಾಮಾನ್ಯವಾದನ್ನಲ್ಲ. ನೋಡಿ, ನಾವು ಎಷ್ಟೋ ಬಾರಿ ಕೇಳಿರ್ಬೋದು ಅಹಂ ಬ್ರಹ್ಮಾಸ್ಮಿ, ಇದು ಅದ್ವೈತವಾದಿಗಳು ಸತತವಾಗಿ ಹೇಳ್ತಾ ಇರ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮ, ಆದ್ರೆ ನಾವು ಪರಮ ಬ್ರಹ್ಮ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ ಪರಂ ಬ್ರಹ್ಮ, ಕೃಷ್ಣ ನೀನು ಪರಂ ಬ್ರಹ್ಮ ಅಂತಾರೆ, ನೀನು ಎಲ್ಲಾ ಜೀವಿಗಳು ಬ್ರಹ್ಮ, ಆದ್ರೆ ನೀನು ಪರಂ ಬ್ರಹ್ಮ. ಪರಂ ಧಾಮ, ಆಮೇಲೆ ಪವಿತ್ರಂ, ನೀನು ಪರಮ ಪವಿತ್ರನಾಗಿರೋನು. ಪುರುಷಂ, ಆಮೇಲೆ ನೀನು ಒಬ್ಬ ಆದಿಪುರುಷ, ಶಾಶ್ವತವಾದಂತಹ ಪುರುಷ, ದಿವ್ಯವಾದಂತಹ ಪುರುಷ. ಆದಿದೇವಂ, ಆಮೇಲೆ ನೀನು ಎಲ್ಲಾ ದೇವತೆಗಳಿಗೂ ನೀನು ಸೃಷ್ಟಿಯನ್ನ ಮಾಡೋನು. ಆಮೇಲೆ ವಿಭುಂ ಅಂತ ಹೇಳಿದ್ರೆ ನೀನು ತುಂಬಾ ಶ್ರೇಷ್ಠನಾಗಿರೋನು. ಇದು ಬರೀ ನಾನ್ ಹೇಳ್ತಾ ಇಲ್ಲ, ನನ್ನ ಅನುಭವದಿಂದ ಹೇಳ್ತಾ ಇಲ್ಲ, ಇದನ್ನ ಬೇರೆ ಋಷಿಗಳು ಹೇಳ್ತಾ ಇದ್ದಾರೆ, ಅವರು ಎಲ್ಲರೂ ಅನುಭವ ಆಗಿದೆ ಅವ್ರಿಗೂ. ಆಹುಸ್ತ್ವಂ ಋಷಯಃ ಸರ್ವೇ, ಯಾವೆಲ್ಲ ಋಷಿಗಳು ಹೇಳಿದ್ದಾರೆ? ದೇವರ್ಷಿ ನಾರದರು ಹೇಳಿದ್ದಾರೆ, ಅಸಿತ ಋಷಿಗಳು ಹೇಳಿದ್ದಾರೆ, ದೇವಲ ವ್ಯಾಸಃ, ಆಮೇಲೆ ಸ್ವಯಂ ನೀನೇ ಈಗ ಹೇಳ್ತಾ ಇದೆಯಾ. ಈ ರೀತಿ ಅರ್ಜುನ ಕೃಷ್ಣನಿಗೆ ಹೇಳ್ತಾರೆ. ಅಂದ್ರೆ ಭಗವಂತ ನಾನೇ ಶ್ರೇಷ್ಠ ಅಂತ ಹೇಳಿ ಬರೀ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರೋದು ಅಷ್ಟೇ ಅಲ್ಲ, ಎಲ್ಲ ಋಷಿಮುನಿಗಳು ಅವರ ಸಾಕ್ಷಾತ್ಕಾರದಿಂದ ಹೇಳ್ತಾರೆ. ಅರ್ಜುನನು ತೋರಿಸ್ಕೊಡ್ತಾನೆ, ಆಮೇಲೆ ಎಲ್ಲಾ ಋಷಿಗಳು ಇದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ರೀತಿ ಭಗವಂತ ಕೃಷ್ಣ ಪರಮ ಪುರುಷ ಅಂತ ಹೇಳಿ ಗೊತ್ತಾಯ್ತು. ಈಗ ಕೆಲವರಿಗೆಲ್ಲ ಪ್ರಶ್ನೆ ಬರ್ಬೋದು, ರಾಮಚಂದ್ರ ಯಾರು, ನರಸಿಂಹ ಯಾರು, ಇವರೆಲ್ಲರೂ ಭಗವಂತನ ಇಲ್ವಾ? ಅದಕ್ಕೋಸ್ಕರ ಹೇಳಿದ್ರೆ ದೇವರ ವಿಸ್ತಾರಗಳು ಇದೆ. ಅಂದ್ರೆ ದೇವರ ವಿಸ್ತಾರಗಳು ಅಂತ ಹೇಳಿದ್ರೆ ಆ ಭಗವಂತ ಅವರನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಮತ್ತೊಬ್ರು
ಅವರ ರೀತಿನೇ ಮತ್ತೊಬ್ರು ಬರ್ತಾರೆ. ಈಗ ನಮ್ಗೆ ಯಾವ್ದು ಇದು ಅನುಭವ ಇಲ್ಲ, ಹೌದಲ್ಲ? ನಮಗೆ ಮನೇಲಿ ಕೆಲಸ ಮಾಡ್ತಾ ಇರ್ಬೇಕು, ಆಮೇಲೆ ಆಫೀಸ್ಗೂ ಹೋಗ್ಬೇಕು, ಮತ್ತೆ ಎಲ್ಲೋ ಸ್ವಲ್ಪ ಕ್ರಿಕೆಟ್ ನೋಡೋದಕ್ಕೂ ಹೋಗ್ಬೇಕು. ಈ ರೀತಿ ಎಲ್ಲ ನಮ್ಗೆ ಆಸೆಗಳು ಬಂದ್ರೆ ನಾವು ಈ 3 ಕೆಲಸಗಳನ್ನ ಒಂದೇ ಸಮನ ಮಾಡೋದಕ್ಕಾಗೋದಿಲ್ಲ, ಹೌದಲ್ಲ? ನಾವು ಮನೇಲಿ ಕೆಲಸ ಏನಾದ್ರು ಮಾಡ್ಬೇಕು, ಬೇರೆ ಕಡೆ ಕೆಲಸ, ಮನೆಯಲ್ಲಿ ಏನಾದ್ರು ವಸ್ತುಗಳನ್ನ ಕೆಲಸ ಮಾಡ್ಬೇಕು, ಮತ್ತೆ ಆಫೀಸ್ಗೂ ಹೋಗ್ಬೇಕು, ಮತ್ತೆ ಅಲ್ಲಿಗೂ ಹೋಗ್ಬೇಕು ಅಂತ ಹೇಳಿದ್ರೆ ಒಂದೇ ಸಮನೆ ಮಾಡೋದಕ್ಕಾಗೋದಿಲ್ಲ, ಒಂದೇ ಕಾಲದಲ್ಲಿ ಮಾಡೋದಕ್ಕಾಗೋದಿಲ್ಲ. ಆಗ ನಮ್ಗೆ ಯಾರು ಬೇಕೋ ನಾವು ಒಂದು ಆದ್ಮೇಲೆ ಮತ್ತೊಂದು ಮಾಡ್ಬೇಕಾಗತ್ತೆ, ಇಲ್ಲ ಬೇರೆಯವ್ರು ಕಳಿಸ್ಕೊಡ್ಬೇಕಾಗತ್ತೆ. ಆದ್ರೆ ಭಗವಂತ ಆ ರೀತಿ ಅಲ್ಲ. ಅವರು ಒಂದೇ ಕ್ಷಣದಲ್ಲಿ 3 ಕಡೆನೂ ಇರಬಹುದು, ಅವರು ವಿಸ್ತಾರ ಮಾಡ್ಕೊಂಡಿರಬಹುದು. ನೋಡಿ, ಆ ಭಗವಂತ ಶಾಶ್ವತವಾಗಿ ವೈಕುಂಠದಲ್ಲಿಯೂ ಇದ್ದಾನೆ, ಆ ಭಗವಂತ ಶಾಶ್ವತವಾಗಿ ಅಯೋಧ್ಯೆಯಲ್ಲೂ ಇದ್ದಾನೆ, ದ್ವಾರಕೆಯಲ್ಲೂ ಇದ್ದಾನೆ, ಮಥುರಾನಲ್ಲೂ ಇದ್ದಾನೆ, ಗೋಲೋಕ ವೃಂದಾವನದಲ್ಲೂ ಇದ್ದಾನೆ, ಶಾಶ್ವತವಾಗಿದ್ದಾನೆ. ಇಲ್ಲಿ ಕಾಣಿಸ್ಕೊಳ್ತಾರ, ಇಲ್ಲಿ ಲೀಲೆ ಮಾಡ್ತಾ ಇರುವಾಗ ಅಲ್ಲಿ ಇಲ್ಲ ಅನ್ನುವಂಥದ್ದಿಲ್ಲ. ಸತತವಾಗಿ ಎಲ್ಲಾ ಕಡೆಯೂ ಆ ಭಗವಂತ ಇದ್ದಾನೆ. ಹೇಗೆ ವಿಸ್ತರಣೆಯನ್ನ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಆ ಭಗವಂತ ದೇವೋತ್ತಮ ಪರಮ ಪುರುಷನಾಗಿ ಏನ್ ಮಾಡ್ತಾನೆ, ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ವಿಷ್ಣುವುಗಳಾಗಿ ಅವರು ವಿಸ್ತಾರ ಮಾಡ್ಕೊಳ್ತಾರೆ. ಬಲರಾಮರಾಗಿರ್ಬೋದು, ನಾರಾಯಣನಾಗಿರ್ಬೋದು, ಪರಶುರಾಮರಾಗಿರ್ಬೋದು, ಬೌದ್ಧನಾಗಿರ್ಬೋದು, ಮತ್ಸ್ಯಾವತಾರ ಆಗಿರ್ಬೋದು, ಕೂರ್ಮಾವತಾರ ಆಗಿರ್ಬೋದು, ದಶಾವತಾರಗಳಾಗಿರ್ಬೋದು, ಇವೆಲ್ಲೂ ಭಗವಂತನ ವಿಸ್ತಾರಗಳು. ಈಗ ನಮ್ಗೆಲ್ಲರಿಗೂ ಅನ್ನಿಸ್ಬೋದು, ಭಗವಂತನಿಂದ ಒಂದು ರೂಪ ತಗೊಂಡ್ಬಿಟ್ರೆ ಆ ಭಗವಂತನಲ್ಲಿ ಅಷ್ಟು ರೂಪ ಕಡಿಮೆ ಆಗೋಗ್ಬಿಡ್ಬೇಕು, ಹೌದಲ್ಲ? ಈಗ ಒಂದು ಕಲ್ಲಂಗಡಿ ಹಣ್ಣಿದೆ ಅಂತ ಹೇಳ್ಕೊಳ್ಳಿ. ಆ ಕಲ್ಲಂಗಡಿ ಹಣ್ಣನ್ನ ನಾವು ಮನೇಲಿ ತಗೊಂಬರ್ತೀವಿ, ಆಮೇಲೆ ಒಂದು ಸುಮಾರು 5 ಜನ ಇದ್ದಾರೆ ಅಂತ ಹೇಳ್ಕೊಳ್ಳಿ. ಆ ಕಲ್ಲಂಗಡಿಯನ್ನ 10 ಭಾಗ ಮಾಡ್ತೀವಿ, ಒಬ್ಬೊಬ್ಬರಿಗೆ 2 ಕೊಡೋಣ ಅಂತ ಹೇಳಿ, ಹೌದಲ್ಲ? ಈಗ ಒಬ್ರು ಇನ್ನು ಮನೆಗೆ ಬಂದಿಲ್ಲ, ಅವರೆಲ್ಲೋ ಆಚೆ ಇದ್ದಾರೆ, ಅವ್ರು ಒಬ್ರು ಬರೋ ತನಕ ಉಳಿದಿರೋದೆಲ್ಲ ಏನಾಗೋಗ್ಬಿಡುತ್ತೆ, 8 ಪೀಸ್ ಖಾಲಿ ಆಗೋಗ್ಬಿಡುತ್ತೆ, ಆಮೇಲೆ 2 ಪೀಸ್ ಮಾತ್ರ ಬಾಕಿ ಇರುತ್ತೆ, ಹೌದಲ್ಲ? ಆದ್ರೆ ಭಗವಂತನಲ್ಲಿ ಈ ರೀತಿ ಆಗೋದಿಲ್ಲ. ಭಗವಂತನಿಂದ 4 ರೂಪಗಳು ಬಂದ್ಬಿಟ್ರೆ ಆಮೇಲೆ ಭಗವಂತನಷ್ಟು ಕಡಿಮೆ ಆಗೋಗ್ಬಿಡುತ್ತೆ ಅನ್ನುವಂಥದ್ದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈ ಜಗತ್ತಿನಲ್ಲಿ 1ರಿಂದ 1ನ್ನ ಮೈನಸ್ ಮಾಡಿದ್ರೆ 0 ಆಗುತ್ತೆ, ಹೌದಲ್ಲ? ಆದ್ರೆ ಆಧ್ಯಾತ್ಮಿಕ ಗಣಿತ ಹೇಗಿದೆ ಅಂತ ಹೇಳಿದ್ರೆ, ಸ್ಪಿರಿಚುವಲ್ ಮ್ಯಾಥಮೆಟಿಕ್ಸ್ ಹೇಗಿದೆ ಅಂತ ಹೇಳಿದ್ರೆ 1 - 1 = 1 ಓನ್ಲಿ. ಆಮೇಲೆ ಕೆಲವು ಸಲ ಅನ್ಬಾರ್ದು, ಈಗ ಬೇರೆ ಬೇರೆ ಅವತಾರಗಳು ಭಗವಂತನಲ್ಲಿ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಆ ಭಗವಂತ ದೊಡ್ಡವನಾಗ್ಬಿಡ್ತಾನೆ. ಹಾಗಿದ್ರೆ 1 + 1 2 ಆಗುತ್ತೆ. ಆದ್ರೆ ಆಧ್ಯಾತ್ಮಿಕ ಗಣಿತದಲ್ಲಿ 1 + 1 = 1, 1 - 1 = 1. ಈ ರೀತಿ ಇದು ಆಧ್ಯಾತ್ಮಿಕ ಗಣಿತ. ಅದಕ್ಕೋಸ್ಕರ ಎಲ್ಲಾ ಭಗವಂತನಿಂದ ವಿಸ್ತಾರ ಆಗಿದ್ರು ಆ ವಿಸ್ತಾರವಾಗಿರುವಂತ ರೂಪಕ್ಕೆ ಮತ್ತು ಭಗವಂತನಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ಅವರೆಲ್ಲರೂ ದೇವರೇ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ಎಷ್ಟೊಂದು ಮೇಣದ ಬತ್ತಿಗಳಿರ್ಬೋದು. ಆ ಎಲ್ಲಾ ಮೇಣದ ಬತ್ತಿಗಳಿಗೆ ನಾವು ಒಂದು ಮೊದಲನೆಯ ಮೇಣಬತ್ತಿಯಿಂದ ಕ್ಯಾಂಡಲ್ ಇಂದ ನಾವೇನ್ ಮಾಡ್ಬೋದು, ಒಂದನ್ನ ಬೇರೆ 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 ಕ್ಯಾಂಡಲ್ಗಳಿಗೆ ನಾವು ಅದನ್ನ ಹಚ್ಚಿಸ್ಬೋದು, ಆಗ ಬೆಳಕು ಬಂದ್ಬಿಡುತ್ತೆ, ಜ್ವಾಲೆ ಉರಿಯುತ್ತೆ. ಅದೇ ರೀತಿ ಆದ್ರೆ ಮೊದಲನೇ ಮೇಣಬತ್ತಿ ಇದೆಯಲ್ಲ, ಅದು ಆದಿಪುರುಷ ಇದ್ದ ಹಾಗೆ. ಉಳ್ದಿರೋದಕ್ಕೂ ಅದಕ್ಕೂ ಹೆಚ್ಚು ವ್ಯತ್ಯಾಸ ಇರೋದಿಲ್ಲ. ಮೊದಲನೇ ಕ್ಯಾಂಡಲ್ಗೂ ಬೇರೆ ಬೇರೆ ಎಲ್ಲಾ ಕ್ಯಾಂಡಲ್ಗಳಿಗೂ ಏನಾದ್ರು ವ್ಯತ್ಯಾಸ ಇರುತ್ತಾ? ಒಂದು ಸಲ ಹಚ್ಚಿದ್ಮೇಲೆ ಎಲ್ಲ ಒಂದೇ ರೀತಿ ಸಮಾನವಾಗಿ ಅದು ಉರಿತಾ ಇರುತ್ತೆ. ಶಕ್ತಿಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಬೇರೆ ದೇವರಿಗಳಿಗೂ ಆ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಆದ್ರೆ ಏನಾಗ್ತಾ ಇದೆ, ಮೊದಲನೇ ಆದಿಪುರುಷ ಆದ್ರೆ ಕೃಷ್ಣ ಮಾತ್ರ, ಈ ರೀತಿ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ಇಲ್ಲಿ ನೋಡಿ, ಏತೇ ಚಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಏತೇ ಚಾಂಶ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲಾ ದಶಾವತಾರಗಳೆಲ್ಲ ನಾವು ನೋಡಬಹುದು. ಬರೀ ದಶಾವತಾರ ಅಷ್ಟೇ ಅಲ್ಲ, ಅಸಂಖ್ಯಾತ ಅವತಾರಗಳಿದೆ. ಒಂದು ಸಮುದ್ರದಲ್ಲಿ ಎಷ್ಟು ಅಲೆಗಳು ಬರುತ್ತೆ, ಯಾರ ಲೆಕ್ಕ ಹಾಕಿಡ್ಬೋದು? ಒಂದು ದಿನದಲ್ಲಿ ಇಷ್ಟು ಅಲೆಗಳು ಬಂತು ಅಂತ ಹೇಳಿ ಎಷ್ಟೊಂದು ಅಲೆಗಳು ಬರ್ತಾ ಇರುತ್ತೆ. ಈ ರೀತಿ ಅವತಾರಗಳು ಅಷ್ಟೇ, ಎಷ್ಟೊಂದು ಯುಗಗಳಲ್ಲಿ ಎಷ್ಟೊಂದು ಅವತಾರಗಳು ಬಂದಿದೆ. ಯಾರು ಇದನ್ನ ಲೆಕ್ಕ ಹಾಕಿಡೋದಕ್ಕೆ ಸಾಧ್ಯ ಇಲ್ಲ, ಅಸಂಖ್ಯಾತ. ಆದ್ರೆ ಪ್ರಮುಖವಾಗಿ ದಶಾವತಾರಗಳು ಅಂತ ಹೇಳ್ತಾರೆ. ಆದ್ರೆ ಎಲ್ಲಾ ದಶಾವತಾರಗಳು ಹುಟ್ಟಿರೋದು ಯಾರಿಂದ ಅಂತ ಹೇಳಿದ್ರೆ ಆ ಕೃಷ್ಣನಿಂದ. ಅದಕ್ಕೋಸ್ಕರ ಈ ಶ್ಲೋಕದಲ್ಲಿ ಇದರ ಉಲ್ಲೇಖ ಇದೆ. ಶ್ರೀಮದ್ ಭಾಗವತ 1:3:28.
ಕೃಷ್ಣಸ್ತು ಭಗವಾನ್ ಸ್ವಯಂ. ತು ಅನ್ನುವಂಥ ಶಬ್ದ ಇದೆಯಲ್ಲ, ಇದು ಏನನ್ನ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ಎಲ್ಲದರ ಉಗಮ ಭಗವಂತ ಅಂತ ಹೇಳಿ. ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಎಷ್ಟೊಂದು ಈ ಜಗತ್ತಿನಲ್ಲಿ ಎಷ್ಟೊಂದು ಗ್ಲಾನಿ, ಧರ್ಮದ ಗ್ಲಾನಿ ಆಗೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ರಾಕ್ಷಸರು ಬಂದು ತಾಂಡವಾಡ್ತಾರೆ, ಅವ್ರನ್ನೆಲ್ಲ ಸಂಹಾರ ಮಾಡೋದಕ್ಕಾಗಿ, ಆಮೇಲೆ ಬೇರೆ ಬೇರೆ ಲೀಲೆಗಳನ್ನ ಮಾಡೋದಕ್ಕಾಗಿ ಭಗವಂತ ಅವತಾರ ಮಾಡ್ತಾರೆ. ನೋಡಿ, ನಮ್ಗೆ ಗೊತ್ತಿರ್ಬೋದು ಇಲ್ಲಿ ಎಲ್ಲಾ ರೀತಿಯ ಅವತಾರಗಳು ನಾವು ನೋಡ್ತಾ ಇರ್ಬೋದು. ನೋಡಿ, ಆ ಕೃಷ್ಣನಿಂದ ಏನಾಗ್ತಾ ಇದೆ, ಮಹಾವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣುಗಳು ಬರ್ತಾ ಇದ್ದಾರೆ. ಅದಾದ್ಮೇಲೆ ವರಾಹ ಅವತಾರಗಳು, ನರನಾರಾಯಣ, ಆಮೇಲೆ ನಾವು ನೋಡ್ತಾ ಇರ್ಬೋದು ಮತ್ಸ್ಯ ಅವತಾರ, ಆಮೇಲೆ ವಾಮನ ಅವತಾರ, ಆಮೇಲೆ ಕಲಿಯುಗದಲ್ಲಿ ನಾವು ನೋಡ್ತಾ ಇರ್ಬೋದು ಕಲ್ಕಿ ಅವತಾರ, ಚೈತನ್ಯ ಮಹಾಪ್ರಭು. ಈ ರೀತಿ ಎಲ್ಲಾ ಅವತಾರಗಳು ಯಾರಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ವಯಂ ಶ್ರೀಕೃಷ್ಣನಿಂದ ಬರ್ತಾ ಇದೆ. ಆಮೇಲೆ ಎಲ್ಲಾ ಅವತಾರಗಳು ಆಧ್ಯಾತ್ಮಿಕ ಜಗತ್ತಿನಿಂದ ಬರುತ್ತೆ. ಅದಕ್ಕೋಸ್ಕರ ಅವತಾರ ಅಂತ ಹೇಳ್ತಾರೆ. ಅವತಾರ ಅಂದರೆ ಇಳಿಯೋದು. ಭಗವಂತನ ಸ್ಥಾನ ಆಧ್ಯಾತ್ಮಿಕ ಲೋಕದಲ್ಲಿದೆ, ಆದ್ರೆ ಅವರು ಭೂಲೋಕಕ್ಕೆ ಅವರು ಇಳಿದು ಬರ್ತಾರೆ. ನಾವೆಲ್ಲರೂ ಇಳಿದು ಬರ್ತಾ ಇಲ್ಲ. ನಾವೇನಾಗ್ತಾ ಇದೀವಿ, ನಾವು ಈ ಜಗತ್ತಿನಲ್ಲಿ ರೌಂಡ್ ಹೊಡಿತಾ ಇದೀವಿ. ಒಂದು ಶರೀರದಿಂದ ಮತ್ತೊಂದು ಶರೀರ, ಒಂದು ಲೋಕದಿಂದ ಮತ್ತೊಂದು ಲೋಕ. ನಮ್ಮನ್ನ ಅವತಾರ ನಾವು ಹೇಳೋದಕ್ಕಾಗೋದಿಲ್ಲ. ನಾನು ಇಂತಹ ಇಸ್ವಿನಲ್ಲಿ ಅವತರಿಸ್ಕೊಂಡೆ ಈ ಭೂ ಜಗತ್ತಿನಲ್ಲಿ, ಆ ರೀತಿ ನಾವು ಹೇಳೋದಕ್ಕಾಗೋದಿಲ್ಲ. ನಾವು ಮಾಯೆಯ ಪ್ರಕೃತಿ ಅಧೀನದಲ್ಲಿ ಜನ್ಮವನ್ನ ಪಡಿತೀವಿ, ಮತ್ತೆ ಮೃತ್ಯುವನ್ನ ಅಪ್ತೀವಿ. ಆದ್ರೆ ಭಗವಂತ ಅವತಾರ ಮಾಡ್ತಾರೆ ಮತ್ತು ಈ ಜಗತ್ತಿನಿಂದ ಅವರು ಅವರ ಧಾಮಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಅವತಾರ ಅಂತ ಹೇಳಿದ್ರೆ ನಾನು ಈ ರೀತಿ ಹೇಳಿದ್ದು, ಕೆಳಗೆ ಇಳಿಯುವುದು. ಅವರು ಭಗವಂತ ಈ ಜಗತ್ತಿಗೆ ಬಂದ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರು ಆಧ್ಯಾತ್ಮಿಕ ಸ್ವರೂಪದಲ್ಲೇ ಇರ್ತಾರೆ. ನಮ್ಮ ರೀತಿ ಭೌತಿಕ ಶರೀರವನ್ನ ಸ್ವೀಕಾರ ಮಾಡೋದಿಲ್ಲ, ಅವರು ಆಧ್ಯಾತ್ಮಿಕವಾಗಿ ಇರ್ತಾರೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ ಅವರ ದಿವ್ಯ ಸ್ವರೂಪದ ಬಗ್ಗೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇದರಲ್ಲಿ ಹೇಳ್ತಾ ಇದ್ರೆ ಅರ್ಜುನ, ನನ್ನ ಜನ್ಮ ಮತ್ತು ನನ್ನ ಕರ್ಮ ಅವೆಲ್ಲವೂ ದಿವ್ಯವಾಗಿದೆ. ಯಾರು ಇದನ್ನ ತತ್ವವಾಗಿ ತಿಳ್ಕೊಳ್ತಾರೆ ಅವರಿಗೆ ಮತ್ತೊಂದು ಪುನರ್ಜನ್ಮ ಇಲ್ಲ. ಅಂದ್ರೆ ನಾವು ಈ ಜಗತ್ತಿನಲ್ಲಿ ಒಂದು ಸಲ ಭಗವಂತನ ಧಾಮಕ್ಕೆ ಹೋದ್ರೆ ಮತ್ತೆ ವಾಪಸ್ ಬರೋದಂಥದ್ದಿಲ್ಲ. ಆದ್ರೆ ನಾವು ಯಾವಾಗ ಹೋಗೋದಕ್ಕೆ ನಮಗೆ ಅರ್ಹತೆ ಬರುತ್ತೆ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಸಂಪೂರ್ಣವಾದ ಜ್ಞಾನ ಬಂದಾಗ. ಆಮೇಲೆ ಅವತಾರ ಬರೋದಕ್ಕೆ 3 ಕಾರಣಗಳಿದೆ. ಮೊದಲನೇದು, ಇದು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮ ಗ್ಲಾನಿ ಆಗ್ತಾ ಇರುತ್ತೆ ಆಗ ನಾನು ಬರ್ತಾ ಇರ್ತೀನಿ. ಆದ್ರೆ ಬಂದ್ ಏನ್ ಮಾಡ್ತೀನಿ? 3 ಕಾರಣಗಳು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮೊದಲನೇದು ಯಾಕೆ ಬರ್ತೀನಿ ಅಂದ್ರೆ ಸಾಧುಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಬರ್ತೀನಿ. ಎರಡನೇದು, ದುಷ್ಟರ ಸಂಹಾರ ಮಾಡೋದಕ್ಕೋಸ್ಕರ ಬರ್ತೀನಿ. ಶಿಷ್ಟರ ರಕ್ಷಣೆ ಮತ್ತೆ ದುಷ್ಟರ ನಾಶ ಮಾಡೋದಕ್ಕೆ ನಾನು ಬರ್ತಾ ಇರ್ತೀನಿ. ಆಮೇಲೆ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಬರ್ತೀನಿ. ಈ ರೀತಿ ಎಲ್ಲಾ ಅವತಾರಗಳು ಈ 3 ವಿಶೇಷವಾದಂತಹ ಕಾರಣಗಳಿಗೋಸ್ಕರ ಅವತಾರವನ್ನ ಮಾಡ್ತಾರೆ. ಅದಷ್ಟೇ ಅಲ್ಲ, ಇದಕ್ಕಿಂತ ತುಂಬಾ ಮೇಲಿರುವ ತುಂಬಾ ಪ್ರಮುಖವಾಗಿರೋ ಕಾರಣ ಏನು ಅಂತ ಹೇಳಿದ್ರೆ ನಮ್ಮೆಲ್ಲರನ್ನ ಆ ಆಧ್ಯಾತ್ಮಿಕ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಆಮೇಲೆ ನಮ್ಮನ್ನೆಲ್ಲರನ್ನ ಆ ಭಗವಂತನಿಗೆ ಆಕರ್ಷಿತರನ್ನಾಗಿ ಮಾಡಿ ನಮ್ಮನ್ನ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೆ ಭಗವಂತ ಬರ್ತಾರೆ. ಈಗ ಅವತಾರದ ಲಕ್ಷಣಗಳೆಲ್ಲ ಏನು? ಯಾರನ್ನ ಅವತಾರ ಅಂತ ಹೇಳ್ಬೋದು? ಈ ಕಲಿಯುಗದಲ್ಲಿ ಎಷ್ಟೊಂದು ಅವತಾರಗಳು ಸೃಷ್ಟಿ ಆಗ್ತಾ ಇರುತ್ತೆ. ಒಂದೊಂದು 10-20 ವರ್ಷದಲ್ಲಿ ಒಂದೊಂದು ಹೊಸ ಅವತಾರಗಳು ಬರ್ತಾ ಹೇಳ್ತಾ ಇರ್ತಾರೆ, ನಾನು ಭಗವಂತ, ನಾನು ಈ ಕಲಿಯುಗದಲ್ಲಿ ಬಂದಿರೋಂಥ ವಿಶೇಷ ಕಲ್ಕಿ ಅವತಾರ ಅಂತ ಹೇಳಿ ಎಷ್ಟೊಂದು ಸುಮಾರು 2000 ಇಸ್ವಿನಲ್ಲಿ ಒಂದು ಹೊಸ ಭಾರತದಲ್ಲಿ ಒಂದು ಸೂಚನೆ ಕೊಡಲಾಯಿತು, ಅನೌನ್ಸ್ಮೆಂಟ್ ಮಾಡಿದ್ರು. ಯಾರೆಲ್ಲ ಈಗ ಈ ಕ್ಷಣದಲ್ಲಿ ಭೂಮಿಯ ಮೇಲೆ ಯಾರೆಲ್ಲ ಕಲ್ಕಿ ಅವತಾರಗಳಿದ್ದಾರೆ ಅವರೆಲ್ಲರೂ ಒಂದು ಕಡೆ ಬನ್ನಿ, ನಾವು ಒಂದು ಹೊಸ ನಿಮ್ಮೆಲ್ಲರಿಗೂ ನಾವು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ. ಆಗ ಇದು ಒಂದು ಪ್ರದೇಶದಲ್ಲಿ ನಡೆದಾಗ ಸುಮಾರು 20 ಜನ ಬಂದಿದ್ರು. ಅವರೆಲ್ಲರೂ ಹೇಳ್ತಾ ಇದ್ರು, ನಾನು ಕಲ್ಕಿಯ ಅವತಾರ ಅಂತ ಹೇಳಿ. ಈ ರೀತಿ ನಾನು ಕಲ್ಕಿ ಅಂತ ಹೇಳಿ ಎಷ್ಟೋ ಜನ, ಇಲ್ಲ ನಾನು ಅವತಾರ ಅಂತ ಹೇಳಿ ಎಷ್ಟೋ ಜನ ಬರ್ತಾರೆ. ಆದರೆ ಅವತಾರದ ಲಕ್ಷಣಗಳಿದೆ. ನಿಖರವಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಯಾರು ಅವತಾರ ಮತ್ತು ಯಾರು ಅಲ್ಲ ಅಂತ ಹೇಳಿ. ಮೊದಲನೇದು, ಶಾಸ್ತ್ರದಲ್ಲಿ ಅವರ ಬಗ್ಗೆ ವಾಣಿ ಇರಬೇಕು.
ಶಾಸ್ತ್ರದಲ್ಲಿ ಉಲ್ಲೇಖ ಇರಬೇಕು ಯಾರು ಈ ಕಲಿಯುಗದಲ್ಲಿ ಯಾರು ಅವತಾರ ಅಂತ ಹೇಳಿ. ಶಾಸ್ತ್ರದ ಉಲ್ಲೇಖ ಕೊಡಬೇಕು, ರೆಫರೆನ್ಸ್ ಇರಬೇಕು. ಹೊಸ ಕೆಲವರು ಹೇಳ್ಬೋದು ನಂದೇ ಹೊಸ ಶಾಸ್ತ್ರ ನಾನು ನಿರ್ಮಾಣ ಮಾಡಿದ್ದೀನಿ, ಈ ಶಾಸ್ತ್ರದಲ್ಲಿ ನನ್ನ ಹೆಸರು ಇದೆ. ಆ ರೀತಿ ಇಲ್ಲ. ಶಾಸ್ತ್ರಗಳು ಅಪೌರುಷೇಯ. ವೇದಗಳಲ್ಲಿ ಉಲ್ಲೇಖ ಇರಬೇಕು, ಉಪನಿಷತ್ತುಗಳಲ್ಲಿ ಉಲ್ಲೇಖ ಇರಬೇಕು, ಪುರಾಣಗಳಲ್ಲಿ ಉಲ್ಲೇಖ ಇರಬೇಕು. ಆಗ ಮಾತ್ರ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, ಆ ವ್ಯಕ್ತಿ ಏನ್ ಮಾಡ್ಬೇಕು, ವಿರಾಟ್ ರೂಪವನ್ನ ತೋರಿಸ್ಬೇಕು. ಹೇಗೆ ಕೃಷ್ಣ ಅರ್ಜುನನಿಗೆ ವಿರಾಟ್ ರೂಪವನ್ನ ತೋರಿಸ್ದ, ಆ ರೀತಿ ಆ ಭಗವಂತ ಏನ್ ಮಾಡ್ಬೇಕು, ಯಾರು ಅವತಾರ ಅಂತ ಹೇಳ್ತಾರೆ ಆ ರೀತಿ ವಿಶ್ವರೂಪ ತೋರಿಸ್ಬೇಕು. ಕೆಲವ್ರು ಹೇಳ್ಬೋದು ಇಲ್ಲಲ್ಲ ನಾನು ವಿಶ್ವರೂಪ ತೋರಿಸ್ಬೋದು, ಆದ್ರೆ ನಿಮ್ಗೆ ನೋಡೋದಕ್ಕೆ ಕಣ್ಣಿಲ್ಲ ಅಂತ ಹೇಳಿ. ಆದ್ರೆ ಕೃಷ್ಣ ಏನ್ ಮಾಡ್ದ, ಅರ್ಜುನನಿಗೆ ಕಣ್ಣು ಕೊಟ್ಟು ಆ ವಿಶ್ವರೂಪವನ್ನ ತೋರಿಸ್ದ. ಹಾಗಿದ್ರೆ ನಾವು ಹೇಳ್ಬೇಕು, ನೀವು ಅವತಾರರಾಗಿದ್ರೆ ನನಗೆ ಕಣ್ಣು ಕೊಡಿ, ನಾನು ವಿಶ್ವರೂಪವನ್ನ ನೋಡೋದಕ್ಕೆ ಅಂತ. ಆಮೇಲೆ ಅದಷ್ಟೇ ಅಲ್ಲ, ಅಸಾಧಾರಣವಾಗಿರುವಂತಹ ವಿಶೇಷವಾಗಿರುವಂತಹ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡಿ ತೋರಿಸ್ಬೇಕು. ಹೇಗೆ ಕೃಷ್ಣ ಏನ್ ಮಾಡ್ದ, ಆ ಕಿರುಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನ ತೆಗೆದುಹಾಕ್ದ. ಆ ರೀತಿ ಎಷ್ಟೊಂದು ರಾಕ್ಷಸರನ್ನ ಸಂಹಾರ ಮಾಡ್ದ. ಈ ರೀತಿ ಅಸಾಧಾರಣವಾಗಿರಂತಹ ಲೀಲೆಗಳನ್ನು ಮಾಡಬೇಕು. ಅದಷ್ಟೇ ಅಲ್ಲ, ಅದ್ವಿತೀಯವಾದಂತಹ ಸಂದೇಶವನ್ನು ಕೊಡಬೇಕು ಮತ್ತು ಪರಮ ಉದ್ದೇಶವನ್ನು ಹೊಂದಿರಬೇಕು. ನಮ್ಗೆ ಗೊತ್ತಿರ್ಬೋದು, ರಾಮನು ಈ ಜಗತ್ತಿನೆಲ್ಲ ಅವತರಿಸಿದ್ದು ಯಾಕೆ, ಅವರು ಒಬ್ಬ ಮನುಷ್ಯ ಹೇಗೆ ಆದರ್ಶವಾಗಿ ಈ ಜಗತ್ತಿನಲ್ಲಿ ವರ್ತನೆಯನ್ನ ಮಾಡಬೇಕು ಅದನ್ನು ತೋರಿಸ್ಕೊಳ್ಳೋದಕ್ಕೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಬಂದು ಯಾಕೆ, ಹರಿನಾಮ ಸಂಕೀರ್ತನೆಯನ್ನ ಪ್ರಚರಣೆ ಮಾಡೋದಕ್ಕೆ. ಆಮೇಲೆ ಅದಷ್ಟೇ ಅಲ್ಲ, ಅವರ ಶರೀರದಲ್ಲಿ ಬೇರೆ ಬೇರೆ ಚಿಹ್ನೆಗಳನ್ನು ಹೊಂದಿರಬೇಕು. ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಬೇರೆ ಬೇರೆ ಚಿಹ್ನೆಗಳಿರುತ್ತೆ. ಅದೆಲ್ಲವನ್ನು ಯಾರು ಹೊಂದಿರ್ತಾರೆ ಅವರು ಅವತಾರ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಅವತಾರರಾಗಿ 500 ವರ್ಷಗಳ ಹಿಂದೆ ಬಂದಿದ್ರು. ಅವರು ಹರಿನಾಮ ಸಂಕೀರ್ತನೆಯನ್ನ ಪ್ರಸರಣೆ ಮಾಡಿದ್ರು. ಈ ಎಷ್ಟೊಂದು ಹೇಳಿರೋದು, ಈ ಎಲ್ಲಾ ಷರತ್ತುಗಳು ಚೈತನ್ಯ ಮಹಾಪ್ರಭುಗೆ ಅನ್ವಯ ಆಗತ್ತೆ. ಅದಷ್ಟೇ ಅಲ್ಲ, ಕಲಿಯುಗದ ಅಂತ್ಯದಲ್ಲಿ ಒಂದು ಅವತಾರ ಬರ್ತಾರೆ, ಅದು ಕಲ್ಕಿ. ಅದು ಎಲ್ಲಿ ಬರುತ್ತೆ, ಆಮೇಲೆ ಅವರ ತಂದೆ ತಾಯಿ ಯಾರು, ಅದೆಲ್ಲದರ ಉಲ್ಲೇಖ ಶಾಸ್ತ್ರದಲ್ಲಿ ಇದೆ. ಅದನ್ನ ತಿಳ್ಕೊಂಡು ನಾವು ಯಾರು ಅವತಾರ ಮತ್ತು ಯಾರು ಅವತಾರ ಅಲ್ಲ ಅದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಶಾಸ್ತ್ರದ ಪ್ರಕಾರ ಕಲ್ಕಿ ಅವತಾರ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ 4,26,000 ವರ್ಷಗಳ ನಂತರ ಕಲಿಯುಗದ ಕೊನೆಯ ಭಾಗದಲ್ಲಿ ಈ ಕಲ್ಕಿಯ ಅವತಾರ ಆಗುತ್ತೆ. ಅದಕ್ಕೋಸ್ಕರ ಈಗ ಯಾರಾದ್ರೂ ಹೇಳಿದ್ರೆ ಕಲ್ಕಿ ಅವತಾರ ಈಗ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಮೋಸ ಅಂತ ತಿಳ್ಕೊಳ್ಬೇಕು. ಈಗ ಕೆಲವರು ಪ್ರಶ್ನೆ ಮಾಡ್ಬೋದು, ಕೃಷ್ಣ ಈಗ ವ್ಯಕ್ತಿನ ಇಲ್ಲ ನಿರಾಕಾರನ, ಕೃಷ್ಣನ ಸಾಕಾರ ರೂಪ ಇದೆಯಾ ಇಲ್ಲ ನಿರಾಕಾರ ರೂಪ ಇದೆಯಾ ಅಂತ ಹೇಳಿ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರಲ್ಲ. ದೇವರಿಗೆ ರೂಪ ಇದೆಯೋ ಇಲ್ವೋ, ಇಲ್ಲ ದೇವರು ಬರೀ ಪ್ರಕಾಶ ಅಷ್ಟೇನಾ, ಇಲ್ಲ ದೇವರಿಗೆ ಒಂದು ರೂಪ ವ್ಯಕ್ತಿತ್ವ ಇದೆಯಾ, ಗುಣಗಳಿದೆಯಾ, ಅದೆಲ್ಲವೂ ಹೆಸರು ಇದೆಯಾ. ಕೆಲವರು ಹೇಳ್ತಾರೆ ದೇವರಿಗೆ ಹೆಸರು ಇರೋದಕ್ಕೆ ಸಾಧ್ಯ ಇಲ್ಲ, ಹೆಸರು ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ, ಭಗವಂತ ಸೀಮಿತರಾಗೋಗ್ಬಿಡ್ತಾರೆ. ಈಗ ಭಗವಂತ ನಿರಾಕಾರನ ವ್ಯಕ್ತಿನ, ಅದನ್ನ ನಾವೀಗ ಚರ್ಚೆಯನ್ನು ಮಾಡೋಣ. ಒಂದು ಚರ್ಚೆ ಮಾಡೋಕ್ಕಿಂತ ಮುಂಚೆ ಪರಮ ಸತ್ಯಕ್ಕೆ 3 ರೀತಿಯ ಸ್ತರಗಳಿದೆ, ನಾವು ಅದನ್ನ ಸಾಕ್ಷಾತ್ಕಾರ ಪಡಿಸ್ಕೊಳ್ಬಹುದು. ಇದು ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ವದಂತಿ ತತ್ತತ್ವವಿದಸ್ ತತ್ವಮ್ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಆ ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ ಒಂದು ಸೂರ್ಯ ಇದ್ದ ಹಾಗೆ. ನೋಡಿ, ನಾವು ಮನೆಯಲ್ಲಿ ಇದ್ಕೊಂಡು ನಮಗೆ ಗೊತ್ತಾಗುತ್ತೆ ಸೂರ್ಯನ ಉದಯ ಆಗಿದೆ ಅಂತ. ಹೇಗೆ ಗೊತ್ತಾಗುತ್ತೆ? ಸೂರ್ಯನ ಕಿರಣಗಳು ಯಾವಾಗ ಬರುತ್ತೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೂರ್ಯನ ಉದಯ ಆಗಿದೆ ಅಂತ ಹೇಳಿದ್ರೆ. ಮನೆಯಲ್ಲಿ ಸೂರ್ಯನ ಕಿರಣಗಳು ಬರ್ತಾ ಇದ್ದಾಗ ಏನ್ ಹೇಳ್ತಾರೆ, ಸೂರ್ಯ ಬರ್ತಾ ಇದ್ದಾನೆ ನೋಡು ಅಂತ ಹೇಳ್ತಾರೆ. ಆದ್ರೆ ಸೂರ್ಯ ನಿಜವಾಗ್ಲೂ ಬರ್ತಾ ಇದ್ದಾನ? ಸೂರ್ಯ ಇದ್ದಾನೆ ಎಷ್ಟೊಂದು ಸಾವಿರಾರು ಲಕ್ಷಾಂತರ ಕಿಲೋಮೀಟರ್ಗಳು ದೂರ. ಆದ್ರೆ ಸೂರ್ಯನ ಕಿರಣಗಳು ಬರ್ತಾ ಇರುವಾಗ ನಾವು ಸೂರ್ಯನೇ ಬರ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅಂದ್ರೆ ಸೂರ್ಯನ ಶಕ್ತಿ ಬರ್ತಾ ಇದೆ, ಹೌದಲ್ಲ, ಅದ್ರ ಪ್ರಕಾಶ ಕಾಣಿಸ್ಕೊಳ್ತಾ ಇದೆ. ಆಮೇಲೆ ನಾವು ಸೂರ್ಯನ ನೆತ್ತಿಯ ಮೇಲೆ ನೋಡ್ತಾ ಇರುವಾಗ ಕೆಲವು ಸಲ ಒಂದು ಗೋಲಾಕಾರ ಕಾಣಿಸ್ಕೊಳ್ಳುತ್ತೆ, ಹೌದಲ್ಲ. ಆ ಗೋಲಾಕಾರ ಕಾಣಿಸ್ಕೊಂಡಿರುವಾಗ ಡಿಸ್ಕ್ ತರ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅದಕ್ಕೊಂದು ಆಕಾರ ಇದೆ, ಹೌದಲ್ಲ. ಆಮೇಲೆ ಶಾಸ್ತ್ರದಲ್ಲಿ ಹೇಳುತ್ತೆ, ಯಾರು ಸೂರ್ಯ ಅನ್ನುವಂಥದ್ದು ಒಂದು ಲೋಕ, ಆ ಸೂರ್ಯನ ಲೋಕದಲ್ಲಿ ಎಷ್ಟೊಂದು ಪ್ರಜೆಗಳಿದ್ದಾರೆ, ಅಲ್ಲಿ ಒಬ್ಬ ರಾಜನು ಇದ್ದಾನೆ, ಆ ರಾಜನ ಹೆಸರು ವಿವಸ್ವಾನ್ ಅಂತ ಹೇಳಿ. ಆ ರೀತಿ ಆ ಸೂರ್ಯ ದೇವರು ಅಂತ ಹೇಳಿದ್ರೆ ವಿವಸ್ವಾನ್. ಈ ರೀತಿ 3 ರೀತಿಯ ಸ್ತರಗಳಿದೆ. ನಾವು
ಹೇಗೆ ಸೂರ್ಯನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಮೊದಲನೇದು ಕಿರಣಗಳು, ಆ ಸೂರ್ಯನ ದೇವನ ಶಕ್ತಿ, ಬೆಳಕು. ಎರಡನೇದು ಸೂರ್ಯನ ಗ್ರಹ, ಹೌದಲ್ಲ, ಅದೊಂದು ಗೋಲಾಕಾರವಾಗಿ ಕಾಣಿಸ್ಕೊಳ್ತಾ ಇದೆ. ಮೂರನೇದು ಆ ಸೂರ್ಯ ಗ್ರಹದಲ್ಲಿ ಇರುವಂತಹ ವ್ಯಕ್ತಿ, ವ್ಯವಸ್ವಾನ್. ಈ ರೀತಿಯ 3 ರೀತಿಯ ಸ್ತರಗಳಿದೆ ಆ ಸೂರ್ಯನನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ. ಅದೇ ರೀತಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು 3 ರೀತಿಯ ಸ್ತರ ಇದೆ. ಮೊದಲನೇದು ಏನು ಅಂತ ಹೇಳಿದ್ರೆ, ಆ ಸಂಪೂರ್ಣ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಬ್ರಹ್ಮನ್ ಅಂತ ಹೇಳಿದ್ರೆ ಒಂದು ಶಕ್ತಿ ಇದ್ದ ಹಾಗೆ, ನಿರಾಕಾರ ಸ್ವರೂಪ. ಆ ಭಗವಂತನಿಗೆ ಏನಿದೆ, ನಿರಾಕಾರನಾಗಿದ್ದಾನೆ. ಅಂದ್ರೆ ಭಗವಂತ ಎಲ್ಲೂ ಅವನ ಶಕ್ತಿಯಿಂದ ಎಲ್ಲಾ ಸಂಪೂರ್ಣ ಜಗತ್ತಿನಲ್ಲಿ ಅವನು ಪ್ರಸರಿಸ್ಕೊಂಡಿದ್ದಾನೆ. ಆಮೇಲೆ ಆ ಭಗವಂತ ಎಲ್ಲಾ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಆಮೇಲೆ ಆ ಭಗವಂತನಿಗೆ ಶಾಶ್ವತವಂತ ಒಂದು ರೂಪ ಇದೆ, ಎಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ. ಅದನ್ನ ಭಗವಾನ್ ಅಂತ ಹೇಳ್ತೀವಿ. ಈ ರೀತಿ ಹೇಗೆ ಸೂರ್ಯನ ಕಿರಣಗಳು, ಸೂರ್ಯನ ಗ್ರಹ ಮತ್ತು ಸೂರ್ಯ ವ್ಯಕ್ತಿ, ಆ ವಿವಸ್ವಾನ್, ಈ ರೀತಿ 3 ಸ್ತರಗಳಿದೆ. ಅದೇ ರೀತಿ ಭಗವಂತನಿಗೂ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್, ಈ ರೀತಿಯ 3 ರೀತಿಯ ಸಾಕ್ಷಾತ್ಕಾರಗಳಿದೆ. ಒಂದರಿಂದ ಒಂದು ಮಿಗಿಲಾಗಿದೆ. ಮೊದಲನೇದು ಯಾವುದು, ಬ್ರಹ್ಮನ್. ಎರಡನೇದು ಪರಮಾತ್ಮ, ಮೂರನೇದು ಭಗವಾನ್. ಈ ರೀತಿಯ 3 ರೀತಿಯ ಸ್ತರಗಳಿದೆ ಆ ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಆದ್ರೆ ಯಾರು ಪ್ರಾಥಮಿಕ ಸ್ತರದಲ್ಲಿರ್ತಾರೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಾರೆ, ಭಗವಂತನಿಗೆ ರೂಪ ಇಲ್ಲ ಅಂತ ತಿಳ್ಕೊಳ್ತಾರೆ. ಆದ್ರೆ ಯಾರು ಇನ್ನು ಗಾಢವಾಗಿ, ಇನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಪರಮಾತ್ಮನ ಸ್ವರೂಪ ತಿಳಿಯುತ್ತೆ. ಇನ್ನೂ ಆಳವಾಗಿ ಯಾರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಭಗವಂತನ ಸ್ವಯಂ ರೂಪ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಒಂದರಿಂದ ಒಂದು ಆಳವಾಗಿ ಅರ್ಥ ಮಾಡ್ಕೊಳ್ಬಹುದು. ಇದು ಭಗವದ್ಗೀತೆಯಲ್ಲಿ ಸ್ವಯಂ ಹೇಳ್ತಾ ಇದ್ದಾರೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ಇದರಲ್ಲಿ ನೋಡಿ, ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖ, ಅದು ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಭಗವಂತನೇ ಸ್ವಯಂ ಹೇಳ್ತಾ ಇದ್ದಾರೆ, ನಾನು ಆಧಾರ. ಬ್ರಹ್ಮನ್ ಕೃಷ್ಣನಿಗೆ ಆಧಾರ ಅಲ್ಲ, ಆದರೆ ಇದರ ಉಲ್ಟಾ ನಿರಾಕಾರ ಬ್ರಹ್ಮನಿಗೆ ಆಧಾರ ಆ ಶ್ರೀಕೃಷ್ಣ. ಅದಷ್ಟೇ ಅಲ್ಲ ನೋಡಿ, ಕೃಷ್ಣನ ಸ್ವರೂಪ, ಹಾಗಾದ್ರೆ ಭಗವಂತನ ರೂಪ ಇದೆಯಲ್ಲ, ಅದು ಶಾಶ್ವತವಾಗಿದೆಯೋ ಇಲ್ವೋ? ಅದು ನಾಶವಾಗೋದಿಲ್ಲ, ಅದು ಶಾಶ್ವತವಾಗಿದೆ, ಪರಮ ಉನ್ನತವಾಗಿರುವಂಥದ್ದು. ಕೆಲವರೆಲ್ಲ ಹೇಳ್ತಾರೆ ಆ ನಿರಾಕಾರ ಬ್ರಹ್ಮನಿಂದ ಕೃಷ್ಣನ ರೂಪ ಬಂದಿದೆ ಅಂತ. ಆದ್ರೆ ಇದು ಸುಳ್ಳು. ಅದನ್ನ ಭಗವದ್ಗೀತೆಯಲ್ಲಿ ಮತ್ತೊಂದು ಹೇಳ್ತಾ ಇದ್ದಾರೆ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮ ಭೂತಂ ಮಹೇಶ್ವರಂ. ಆ ಭಗವಂತ ಹೇಳ್ತಾರೆ, ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು. ನೋಡಿ, ಭಗವಂತ ಸರಿಯಾಗಿ ಹೇಳ್ತಾ ಇದ್ದಾರೆ, ಅಬುದ್ಧಯಃ, ಯಾರಿಗೆ ಬುದ್ಧಿ ಇಲ್ಲ ಅವ್ರೇನ್ ಹೇಳ್ತಾರೆ, ಆ ದೇವೋತ್ತಮ ಪರಮ ಪುರುಷ ಮೊದಲು ನಿರಾಕಾರನಾಗಿದ್ದ, ಆಮೇಲೆ ಅವನಿಗೆ ಈ ರೀತಿಯ ವ್ಯಕ್ತಿಯ ಸ್ವರೂಪ ಅವನು ಪಡ್ಕೊಂಡಿದ್ದಾನೆ. ಅವರು ಅಲ್ಪ ಜ್ಞಾನದಿಂದ ಅವರಿಗೆ ನನ್ನ ಉನ್ನತ ಸ್ವರೂಪದ ಜ್ಞಾನ ಇಲ್ಲ. ಅಂದ್ರೆ ಮಮ ಭೂತಂ ಮಹೇಶ್ವರಂ ಅಜಾನಂತೋ. ಆ ಭಗವಂತ ಹೇಳ್ತಾರೆ, ನನ್ನ ದಿವ್ಯ ಸ್ವರೂಪ ಅವ್ರಿಗೆ ಗೊತ್ತಾಗಿಲ್ಲ. ಅವರೇನ್ ಅಂತ ಇದ್ದಾರೆ, ಮೊದಲು ನಾನು ಅವ್ಯಕ್ತ ರೂಪದಲ್ಲಿದ್ದೆ, ನಿರಾಕಾರನಾಗಿದ್ದೆ, ಈಗ ನಾನು ವ್ಯಕ್ತಿ ರೂಪನ ತಗೊಂಡಿದ್ದೀನಿ. ಆಮೇಲೆ ನಾನು ಈ ಜಗತ್ತಿನಿಂದ ಹೋಗುವಾಗ ಮತ್ತೆ ಆ ನಿರಾಕಾರ ಬ್ರಹ್ಮನಲ್ಲಿ ಹೋಗ್ಬಿಡ್ತೀನಿ. ಈ ರೀತಿ ಜನ ತಿಳ್ಕೊಳ್ತಾರೆ. ಆದ್ರೆ ಇದು ಅಬುದ್ಧಿ. ಇಲ್ಲಿ ಇದು ಬುದ್ಧಿಯ ಲಕ್ಷಣ ಅಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ನನ್ನ ನಿಜವಾದ ಸ್ವರೂಪ ಇದೆಯಲ್ಲ, ಇದು ಆಧ್ಯಾತ್ಮಿಕ. ನನ್ನ ಸ್ವರೂಪ, ನನ್ನ ರೂಪ, ವ್ಯಕ್ತಿತ್ವ ಇದು ಆಧ್ಯಾತ್ಮಿಕವಾಗಿದೆ, ದಿವ್ಯವಾಗಿದೆ. ಅದಕ್ಕೋಸ್ಕರ ದೇವರು ಒಂದು ವ್ಯಕ್ತಿ ಅಂತ ಸ್ಥಾಪಿಸುವುದಕ್ಕೆ ಏನೆಲ್ಲ ಕಾರಣಗಳು ಇದರಲ್ಲಿ ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ತಿಳ್ಕೊಳ್ತಾರೆ, ಕೆಲವು ತರ್ಕಗಳನ್ನ ಮಾಡ್ತಾರೆ. ಭಗವಂತನಿಗೆ ನಾವು ಒಂದು ರೂಪ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, ಆ ಭಗವಂತನ ವ್ಯಕ್ತಿತ್ವ ಅಷ್ಟರ ತನಕ ಸೀಮಿತವಾಗಿ ಹೋಗ್ಬಿಡುತ್ತೆ. ಹೌದಲ್ಲ? ಈಗ ಇಷ್ಟು ಕ್ಯಾಮ್ರಾ ಒಳಗಡೆ ಭಗವಂತನ ಇಡ್ಬಿಟ್ರೆ ಏನಾಗ್ಬಿಡುತ್ತೆ, ಕ್ಯಾಮ್ರಾ ಆಚೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹೌದಲ್ಲ? ಅಂದ್ರೆ ಭಗವಂತನಿಗೆ ಈ ಸ್ಥಾನದಲ್ಲಿ ಅವ್ರು ಇರ್ತಾರೆ ಅಂತಾರೆ, ಬೇರೆ ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನು ಇದಕ್ಕೆ ಉತ್ತರ ಅಂತ ಹೇಳಿದ್ರೆ, ವಾಸ್ತವವಾಗಿ ಭಗವಂತನಿಗೆ ಸ್ವರೂಪವಿಲ್ಲ ಎಂದು ಹೇಳಿದರೆ ಆಗ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಭಗವಂತನಿಗೂ ಸೀಮಿತ ಮಾಡ್ಬಿಡ್ತಾ ಇದೀವಿ ನಾವು. ನೋಡಿ, ಈ ಜಗತ್ತಿನಲ್ಲಿ ಪಂಚಭೂತಗಳಿಂದ ನಮ್ಮ ಶರೀರ ಆಗಿದೆ. ಹೌದಲ್ಲ? ನಮಗೆ ರೂಪ ಇದೆ. ನಾವು ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳಿದ್ರೆ ಅದು ಭಗವಂತನಿಗೆ ಏನೋ ಕಡಿಮೆ ಇದೆ ಆಗೋಗ್ಬಿಡತ್ತೆ. ಭಗವಂತ
ನಾವೇನೆಲ್ಲ ಹೊಂದ್ಕೊಂಡಿರ್ತೀವಲ್ಲ ಅದು ಭಗವಂತನೂ ಹೊಂದಿರಬೇಕು, ಇನ್ನೂ ಹೆಚ್ಚು ಹೊಂದಿರಬೇಕು. ನಮ್ಮೆಲ್ಲರಿಗೂ ರೂಪ ಇದೆ, ಹಾಗೆ ಅದೇ ರೀತಿ ಭಗವಂತನಿಗೂ ರೂಪ ಇರಬೇಕು. ಅದಷ್ಟೇ ಇರಬಾರ್ದು, ಇನ್ನೂ ಹೆಚ್ಚಿರಬೇಕು. ಏನು? ಆ ರೂಪ. ಭಗವಂತನಿಗೆ ರೂಪ ಇಲ್ಲದೆ ಇರುವಂತಹ ನಿರಾಕಾರ ವ್ಯಕ್ತಿತ್ವನೂ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಭಗವಂತ ನಿರಾಕಾರನೂ ಹೌದು, ಆಕಾರ ಉಳ್ಳವನೂ ಹೌದು. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ತತ್ವ, ಅಚಿಂತ್ಯ ಭೇದ ಅಭೇದ ಅಂತ ಹೇಳಿ. ಭಗವಂತನಿಗೆ ರೂಪನೂ ಇದೆ ಮತ್ತು ನಿರಾಕಾರನೂ ಹೌದು, ಸಾಕಾರನೂ ಹೌದು, ನಿರಾಕಾರನೂ ಹೌದು. ಅದಕ್ಕೋಸ್ಕರ ಭಗವಂತನ ನಿರಾಕಾರ ರೂಪ ಅಂದ್ರೆ ಬ್ರಹ್ಮನ್ ಪ್ರಕಾಶ, ಸಾಕಾರ ರೂಪ ಅಂದ್ರೆ ಕೃಷ್ಣನ ಸ್ವರೂಪ. ಈಗ ಕೆಲವರೆಲ್ಲ ಇಷ್ಟು ನಾವು ಚರ್ಚೆಯನ್ನ ಮಾಡಿದೀವಿ. ಮೊದಲು ಏನ್ ಚರ್ಚೆ ಮಾಡಿದ್ವಿ? ಕೃಷ್ಣ ಹೇಗೆ ದೇವೋತ್ತಮ ಪರಮ ಪುರುಷ, ಎಲ್ಲ ಐಶ್ವರ್ಯಗಳನ್ನ ಹೊಂದಿದ್ದಾನೆ. ಆ ಕೃಷ್ಣನೇ ಪರಮ ಒಡೆಯ, ಪರಮ ಭೋಗಿ, ಪರಮ ನಿಯಂತ್ರಕ, ಅವನೇ ಎಲ್ಲದರ ತಂದೆ. ಇದೆಲ್ಲವನ್ನು ನಾವು ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ನಾವು ಚರ್ಚೆ ಮಾಡಿದ್ವಿ ಹೇಗೆ ಆ ಭಗವಂತ ಕೃಷ್ಣ ಅಂತ ಹೇಳಿ, ಅವನು ಪರಮ ಭಗವಂತ ಅಂತ ಹೇಳಿ ಅವನು ಸ್ವಯಂ ಹೇಳ್ತಾ ಇದ್ದಾನೆ, ಬೇರೆ ಎಲ್ಲ ಋಷಿಗಳು ಹೇಳ್ತಾ ಇದ್ದಾರೆ, ಆಮೇಲೆ ಅರ್ಜುನನು ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ನಾವು ಚರ್ಚೆ ಮಾಡಿದ್ವಿ ಭಗವಂತನಿಗೆ ಸಾಕಾರ ರೂಪನ, ನಿರಾಕಾರ ರೂಪ. ಇದೆಷ್ಟೆಲ್ಲವನ್ನು ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ಇನ್ನು ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಇರ್ಬೋದು. ದೇವರು ಒಬ್ಬನೇನಾ, ಇಲ್ಲ ಎಷ್ಟೊಂದು ದೇವರುಗಳಿದ್ದಾರಾ? ಈಗ ಎಷ್ಟೊಂದು ದೇವರುಗಳೆಲ್ಲ ಇದ್ದಾರೆ, ಇವರೆಲ್ಲರೂ ದೇವರ ಅಲ್ವಾ? ಈಗ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಆಮೇಲೆ ದೇವರು ಒಬ್ಬನೇ ಆದ್ರೆ ಎಷ್ಟೊಂದು ಧರ್ಮಗಳು ಯಾಕಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮುಂದಿನ ವಾರ ಇದಕ್ಕೆ ಎಲ್ಲರಿಗೂ ಉತ್ತರ ಸಿಗುತ್ತೆ. ಸೊ ತಮ್ಮ ಎಲ್ಲ ಭಾಗವಹಿಸಿದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದ. ಇಲ್ಲಿ ನಾವು ಇವತ್ತು ತಿಳ್ಕೊಂಡ್ವಿ ಏನು, ಹೇಗೆ ಈ ಭಗವಂತ ಯಾರು ಅನ್ನೋಂತ ತಿಳ್ಕೊಂಡಿದೀವಿ. ಆಮೇಲೆ ಮುಂದಿನ ಚರ್ಚೆಯಲ್ಲಿ ನಾವು ತಿಳ್ಕೊಳ್ಳೋಣ ಹೇಗೆ ಎಷ್ಟೊಂದು ದೇವರುಗಳಿದ್ದಾರ, ಒಬ್ಬರೇ ದೇವರು ಇದ್ದಾರ, ಆಮೇಲೆ ಎಷ್ಟೊಂದು ಧರ್ಮಗಳು ಇಲ್ಲ ಯಾಕಿದೆ, ಇದೆಲ್ಲವನ್ನು ನಾವು ಮುಂದೆ ಚರ್ಚೆಯನ್ನ ಮಾಡೋಣ. ತುಂಬಾ ಧನ್ಯವಾದ ಎಲ್ಲರಿಗೂ. ಈಗ ನಾವು ಪ್ರಶ್ನೋತ್ತರವನ್ನ ಮಾಡಬಹುದು. ಯಾರೆಲ್ಲ ಇದಿರಿ ತಾವೆಲ್ಲರೂ ದಯವಿಟ್ಟು ನೀವು ಕೈಯನ್ನ ಮೇಲೆತ್ತಿ ನಾವು ಪ್ರಶ್ನೆಯನ್ನ ಮಾಡಬಹುದು. ಈಗ ಹರೇ ಕೃಷ್ಣ.